Hello dear students, this is Parmeshwar sir from Fusion Academy Kalaburagi. In this sessions we are going to discuss about the important numerical part. Numericals ಬಗ್ಗೆ ಡಿಸ್ಕಷನ್ ಮಾಡೋಣ. ಈಗ ನ್ಯೂಮರಿಕಲ್ಸ್ ಅಲ್ಲಿ ಕ್ವೆಶ್ಚನ್ಸ್ ಎಲ್ಲಿ ಬರ್ತಾವ್ರಿ, ಯಾವ ತರ ಬರ್ತಾವ? ಥರ್ಡ್ ಆನ್ಸರ್ ಹೇಳಿ. ಎಲ್ಲೆಲ್ಲಿ ಕ್ವೆಶ್ಚನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಸೊಲ್ಯೂಷನ್ ಚಾಪ್ಟರ್ ಮತ್ತೆ ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಎಲ್ಲ ಚಾಪ್ಟರ್ ಇಂದ ಎಷ್ಟೆಷ್ಟು ಕ್ವೆಶ್ಚನ್? ಎರಡೆರಡು ಕ್ವೆಶ್ಚನ್. ನೀವು ಬರಿಬೇಕಾಗಿರೋದು ಎಷ್ಟು? 3 ಕ್ವೆಶ್ಚನ್ ಬರಿಬೇಕು. ಸೊ ಈಗ ಇಲ್ಲಿವರೆಗೂ ಇಲ್ಲಿ ಕೇಳಿರ್ತಕ್ಕಂಥ ಸ್ವಲ್ಪ ಪ್ರೀವಿಯಸ್ ಕ್ವೆಶ್ಚನ್ಸ್ ನೋಡ್ರಿ, ಯಾವ ಕ್ವೆಶ್ಚನ್ಸ್ ಕೇಳಿದಾರೆ. ನಂಬರ್ 1 ನ್ಯೂಮರಿಕಲ್ ಪಾರ್ಟ್ ಅಲ್ಲಿ ಇಲ್ಲಿ ಕೆಲವೊಂದು ಕ್ವೆಶ್ಚನ್ಸ್ ಇದೆ. ದಿಸ್ ಇಸ್ ಎ ಕ್ವೆಶ್ಚನ್. ಯಾವ ಟಾಪಿಕ್ ಇರಬಹುದು ಹೇಳ್ರಿ? ವಿಚ್ ಟಾಪಿಕ್ ಇಟ್ ಇಸ್? ಯಾವ್ದ್ರಿ? 100%. ಕ್ವೆಶ್ಚನ್ಸ್ ಇಲ್ಲಿ 3 ಮಾರ್ಕ್ಸ್ ಇಂಟು 3 9 ಕ್ವೆಶ್ಚನ್ಸ್ ನಿಮ್ಗೆ 100% ಸ್ಕೋರಿಂಗ್ ಆಗಬೇಕಾಗಿತ್ತು ಅಂತಂದ್ರೆ ಫಸ್ಟ್ ಏನ್ ಡಾಟಾ ಕೊಟ್ಟಿದ್ರೆ ಅಂತ ಚೆಕ್ ಮಾಡ್ಕೋಬೇಕು. ಆ ಡಾಟಾ ಕೊಟ್ಟಿರೋದನ್ನ ನೋಡಿಕೊಂಡು ಯಾವ ಫಾರ್ಮುಲಾ ಯೂಸ್ ಮಾಡಬೇಕು ಅಂತ ಅಪ್ಲೋಡ್ ಮಾಡಿ ಫಾರ್ಮುಲಾ ಹಾಕೊಂಡು ಸಬ್ಸ್ಟಿಟ್ಯೂಷನ್ ಸಿಂಪ್ಲಿಫಿಕೇಶನ್ ಕ್ವೆಶ್ಚನ್ಸ್ ನೋಡ್ರಿ. ದ ಸೆಲ್ ಇನ್ ವಿಚ್ ದ ರಿಯಾಕ್ಷನ್ ಅಕರ್, ಒಂದು ಸೆಲ್ ಕೊಟ್ಟಿದ್ದಾರೆ, ಇ ನಾಟ್ ವ್ಯಾಲ್ಯೂಸ್ ಈಸ್ ಗಿವನ್, ಇ ನಾಟ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಲಾಗ್ ಕೆಸಿ ಬಗ್ಗೆ ಕೇಳ್ತಾ ಇದ್ದಾರೆ. ಲಾಗ್ ಕೆಸಿ ಅಂದ್ರೆ ಯಾವ ಫಾರ್ಮುಲಾ ಯೂಸ್ ಆಗಬಹುದ್ರಿ? ಲಾಗ್ ಕೆಸಿ ಅಂದ್ರೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ಮುಲಾನ. ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಫಾರ್ಮುಲಾ ಏನಿದೆ? E naught cell is equal to 0.0591 by n into log kc. ಅವ್ರು kc ಕೇಳಿಲ್ಲ, ಬರೀ log kc ಕೇಳಿದ್ದಾರೆ. ಡೈರೆಕ್ಟ್ ಈಸಿ ಇದೆ, ಇವನ್ ಆಂಟಿ ಲಾಗ್ ತಗೊಳ್ತಕ್ಕಂಥ ಅವಶ್ಯಕತೆನೂ ಇಲ್ಲ. ಕರೆಕ್ಟಾ? E naught ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಫಸ್ಟ್ ನಿಮ್ಗೆ ಫಾರ್ಮುಲಾ ವಿತ್ ಸಬ್ಸ್ಟಿಟ್ಯೂಷನ್ 1 ಮಾರ್ಕ್ಸ್ ಬಂದಿರುತ್ತೆ ನೋಡಿ. ಫಾರ್ಮುಲಾ ಕೊಟ್ಟಿದ್ದಾರೆ. ಇಲ್ಲಿ log kc ಬೇಕಾದ್ರೆ E naught ವ್ಯಾಲ್ಯೂ ಎಷ್ಟಿದೆ? 0.236. ಇದು n ಈ ಕಡೆ ಮಲ್ಟಿಪ್ಲೈ ಆಗುತ್ತೆ. E naught cell into n divided by 0.059 is equal to log kc. ಮುಗಿತೀರಿ ಅಷ್ಟೇ. ಇದರ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಸಿಂಪ್ಲಿಫೈ ಮಾಡಿ. ಬಟ್ ಒಂದು ವ್ಯಾಲ್ಯೂಸ್ ಕೊಟ್ಟಿಲ್ಲ. ಯಾವ್ದು ಕೊಟ್ಟಿಲ್ಲ ಹೇಳ್ರಿ? n ವ್ಯಾಲ್ಯೂ ಕೊಟ್ಟಿಲ್ಲ. n ವ್ಯಾಲ್ಯೂ ಯಾವ ತರ ಐಡೆಂಟಿಫೈ ಮಾಡ್ತೀರಿ? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೆ ಎಷ್ಟು? ಇಲ್ಲಿ Fe3+ ಇರ್ತಕ್ಕಂಥದ್ದು ಕನ್ವರ್ಟ್ ಆಗಿ ಎಷ್ಟಾಗ್ತಾ ಇದೆ? 2+ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ಚೇಂಜ್ ಆಯ್ತು? 1 ಎಲೆಕ್ಟ್ರಾನ್. 1 Fe3+ ಗೆ 1 ಎಲೆಕ್ಟ್ರಾನ್ ಚೇಂಜ್ ಆಗ್ತಾ ಇದೆ. 2 Fe3+ ಅಂದ್ರೆ ಎಷ್ಟು ಎಲೆಕ್ಟ್ರಾನ್ ಚೇಂಜ್? 2 ಎಲೆಕ್ಟ್ರಾನ್. ಅಥವಾ ಇಲ್ಲಿ I-2 I2 ಆಕ್ಸಿಡೇಷನ್ ಸ್ಟೇಟ್ 0 ಇದೆ, -1 ಇದೆ. 1 ಎಲೆಕ್ಟ್ರಾನ್ ಲಾಸ್ ಪರ್ ಅಯೋಡಿನ್ ಆಟಮ್. 2 ಅಂತಂದ್ರೆ 2. ಸೊ n ವ್ಯಾಲ್ಯೂಸ್ 2. ಇದನ್ನ ನೀವು ಐಡೆಂಟಿಫೈ ಮಾಡ್ಕೊಂಡ್ರೆ ಮುಗೀತು. ಸಬ್ಸ್ಟಿಟ್ಯೂಷನ್ ಎಲ್ಲ ಸಿಂಪಲ್ ಕ್ಯಾಲ್ಕುಲೇಟರ್ ಅಲೋ ಮಾಡಿರ್ತಾರೆ ನಮಗೆ. ಸೊ ಕ್ಯಾಲ್ಕುಲೇಷನ್ಸ್ ಮಾಡಬಹುದು. ಫೈನಲ್ ಆನ್ಸರ್ ಕ್ಲೋಸ್. ಸಪೋಸ್ ಇದೇ ಕ್ವೆಶ್ಚನ್ ಏನಾದ್ರೂ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್ ಅಂತ ಕೇಳಿದ್ರೆ ಇನ್ನೊಂದು ಸ್ಟೆಪ್ ಮುಂದಕ್ಕೆ ಮಾಡ್ಬೇಕು. ಏನು? ಆಂಟಿ ಲಾಗ್ ತಗೋಬೇಕು. ಈಗ ನಾವು ಬರೀ ಕೆ ಬೇಕಾಗಿತ್ತಂದ್ರೆ kc is equal to ಆಂಟಿ ಲಾಗ್ ಆಫ್ 7.986 ಇದೆ. ಸ್ಪ್ಲಿಟ್ ಅಪ್ ಮಾಡ್ಕೊಂಡ್ರೆ ಯಾವ ತರ ಆಗುತ್ತೆ ಇದು? 10 to the power 7 into 10 to the power 0.98. ಯಾವ್ದು ಲಾಗ್ ವ್ಯಾಲ್ಯೂಸ್ ಗೆ 0.98 ಬರುತ್ತೆ? ಲಾಗ್ ರಫ್ಲಿ 9. ಈಗ ಲಾಗ್ 10 is equal to 1. ಇಟ್ ಇಸ್ ನಿಯರ್ಲಿ 1 ಇದೆ ಅಂದ್ರೆ ಲಾಗ್ 10. This value is nearly equals to 10 ಅಂತ ಕನ್ಸಿಡರ್ ಮಾಡಬಹುದಾ? So your answer will be 10 into 10 to the power 7 or 10 to the power 8 ಅಂತ ನೀವು ಆನ್ಸರ್ ನ ಕನ್ಸಿಡರೇಷನ್ ಮಾಡ್ಕೋಬಹುದು. This is first problem. ಎಲೆಕ್ಟ್ರೋಕೆಮಿಸ್ಟ್ರಿ ಒಂದು ಫಾರ್ಮುಲಾ ಆಯ್ತು. ಕರೆಕ್ಟಾ? ನಾನು ನೆಕ್ಸ್ಟ್ ಪ್ರಾಬ್ಲಮ್ ಕೊಟ್ಟಿರ್ತೀನಿ. ಯಾವ ಚಾಪ್ಟರ್ ಯಾವ ಫಾರ್ಮುಲಾ ಅಂತ ನೀವು ಹೇಳ್ಬೇಕು. ಫಾರ್ಮುಲಾ ಏನೇ ಇಲ್ಲೇ ಇದೆ, ಬಟ್ ಫಸ್ಟ್ ಫೋಕಸ್ ಮಾಡ್ರಿ ಯಾವ ತರ ಕ್ವೆಶ್ಚನ್ಸ್ ನ ರೀಡ್ ಮಾಡಬೇಕು ಅಂತ. ನಂಬರ್ 2 ಇಲ್ಲೊಂದು ಕ್ವೆಶ್ಚನ್ಸ್ ಇದೆ. ಕ್ವೆಶ್ಚನ್ಸ್ ಅಲ್ಲಿ ನೋಡಿ, ಚಾಪ್ಟರ್ ಗೊತ್ತಾಗಿರ್ಬೋದು, ಕೆಮಿಕಲ್ ಕೈನೆಟಿಕ್ಸ್. ಈಗ ಸೊಲ್ಯೂಷನ್ಸ್ ಇಲ್ಲೇ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀನಿ, ಸೊ ಹಂಗಾಗಿ ಪ್ರಾಬ್ಲಮ್ ಇಲ್ಲ ನಿಮಗೆ. ಸೊ ಇಲ್ಲಿ ಒಂದು ಫಸ್ಟ್ ಆರ್ಡರ್ ರಿಯಾಕ್ಷನ್ ಇದೆ. ಈ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಲ್ಲಿ ಟೆಂಪರೇಚರ್ ಕೊಟ್ಟಿದ್ದಾರೆ, ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ದಟ್ ಈಸ್ T1 ಅಂಡ್ K1. ಕ್ವಶನ್ಸ್ ಓದ್ಬೇಕು. ಫಸ್ಟ್ ಏನ್ ಕೊಟ್ಟಿದ್ದಾರೆ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಕರೆಕ್ಟ್ ರೀ? ಫಾರ್ ಎ ಫಸ್ಟ್ ಆರ್ಡರ್ ರಿಯಾಕ್ಷನ್ ರೇಟ್ ಕಾನ್ಸ್ಟೆಂಟ್ ಅಂದ್ರೆ ಏನು? K ನ T ನ K ರೇಟ್ ಕಾನ್ಸ್ಟೆಂಟ್ ಇದೆ ಅಟ್ ಟೆಂಪರೇಚರ್ T1 ಅಂದ್ರೆ T1 ಮತ್ತು K1 ಎರಡೂ ವ್ಯಾಲ್ಯೂಸ್ ಕೊಟ್ಟಾರೆ ನಿಮಗೆ. ಅವೆರಡೂ ವ್ಯಾಲ್ಯೂಸ್ ಕೊಟ್ಟಾಗ ಅಂಡ್ ಎನರ್ಜಿ ಆಫ್ ಆಕ್ಟಿವೇಶನ್ ಅವರೇ ಕೊಟ್ಟಾರೆ. ಪ್ರಿಫರಬಲಿ ನಿಮ್ಗೆ ಕ್ವಶನ್ ಕೇಳೋದು ಆಕ್ಟಿವೇಶನ್ ಎನರ್ಜಿ ಕೇಳ್ತಾರೆ, ಬಟ್ ಈ ಕ್ವಶನ್ ಅಲ್ಲಿ ಆಕ್ಟಿವೇಶನ್ ಎನರ್ಜಿ ಅವರೇ ಕೊಟ್ಟಿದ್ದಾರೆ. ಆಕ್ಟಿವೇಶನ್ ಎನರ್ಜಿ ಗಿವನ್ ಕಿಲೋಜೌಲ್ಸ್ ಪರ್ ಮೋಲ್. ಕ್ಯಾಲ್ಕುಲೇಟ್ ರೇಟ್ ಕಾನ್ಸ್ಟೆಂಟ್ ಅಟ್ 700 ಅಂದ್ರೆ ಸೆಕೆಂಡ್ ಟೆಂಪರೇಚರ್. ಇದು T2 ಟೆಂಪರೇಚರ್ ಕೊಟ್ಟರೆ ನೋಡಿ, ಸೆಕೆಂಡ್ ಟೆಂಪರೇಚರ್ T2 ಇದೆ, ರೇಟ್ ಕಾನ್ಸ್ಟೆಂಟ್ K2 ಫೈಂಡ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. K1 K2 T1 T2 ಆಕ್ಟಿವೇಶನ್ ಎನರ್ಜಿ ಅಂತ ಅಂದ್ಮೇಲೆ ನಮಗೆ ಒಂದು ಫಾರ್ಮುಲಾ ಇದೆ. log K2 by K1 is equal to EA by 2.3 ನೋಡ್ತೀರಿ R T2 minus T1 into T1 T2 minus T1 by T1 into T2 ಫಾರ್ಮುಲಾ ಇದೆ. ಎಲ್ಲಾ ವ್ಯಾಲ್ಯೂಸ್ ಕೊಟ್ಟಾರೆ. ಸಬ್ಸ್ಟಿಟ್ಯೂಷನ್ ಸಿಂಪ್ಲಿಫಿಕೇಶನ್. ಕರೆಕ್ಟಾ? ಆಲ್ಮೋಸ್ಟ್ ನಿಮ್ದು ಯಾರಾದ್ರೂ ನ್ಯೂಮರಿಕಲ್ ಕಂಪ್ಲೀಟ್ ಆಗಿದ್ದಿತ್ತು ಅಂದ್ರೆ ಯು ಕ್ಯಾನ್ ಪ್ರೊಸೀಡ್ ವಿತ್ ಯುವರ್ ಸ್ಟಡೀಸ್. ಮತ್ತೊಂದ್ಸಲ ನ್ಯೂಮರಿಕಲ್ ಕೇಳಬೇಕು, ಟೈಮ್ ವೇಸ್ಟ್ ಮಾಡೋಂತ ಅವಶ್ಯಕತೆ ಇಲ್ಲ. ನಿಮ್ದಾದ್ರೆ ಕುಂತು ಓದ್ತೀನಿ ಅಂದ್ರೆ ಓದ್ಬೋದು. ರೈಟಾ? ನೋಡ್ರಿ ಸಬ್ಸ್ಟಿಟ್ಯೂಷನ್ ಯಾವ ತರ ಮಾಡಿದ್ದಾರೆ.
K2 ಫೈಂಡ್ ಮಾಡಬೇಕು. ಇದು ವ್ಯಾಲ್ಯೂಸ್ ಅವರೇ ಕೊಟ್ಟಿದ್ದಾರೆ. ಎ ವ್ಯಾಲ್ಯೂಸ್ ಕಿಲೋ ಜೌಲ್ಸ್ ಪರ್ ಮೋಲ್, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಕಿಲೋ ಜೌಲ್ ಇದೆ ಇಂಟು 1000 ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಡೈರೆಕ್ಟ್ ಅಷ್ಟೇ ತಗೊಂಡ್ರೆ ಮತ್ತೆ ತಪ್ಪಾಗುತ್ತೆ. 2.303 ಆರ್. T1 T2 ವ್ಯಾಲ್ಯೂಸ್ ಅಂತ ಕೊಟ್ಟಿದ್ದಾರೆ. ಏನಿದ್ರು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕಾದ್ರೆ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಮಿಸ್ಟೇಕ್ಸ್ ಮಾಡೋಂತ ಚಾನ್ಸಸ್ ಇರುತ್ತೆ. ಏನ್ ಮಾಡ್ತೀರಿ, ಸುಮ್ ಇದು ಒಂದ್ ಕಡೆ ಯಾವ್ದೋ ತರ ಮಾಡ್ಕೊಂಡು ಹೋಗ್ತಾರೆ. ಆ ತರ ಮಾಡ್ಬೇಡ್ರಿ. ಕಂಪ್ಲೀಟ್ ಆಗಿ ಇದು ಮೇಲಿನ ಪಾರ್ಟ್ ಪೂರ್ತಿ ಸಪರೇಷನ್ ಮಾಡ್ಕೊಂಡ್ಬಿಟ್ಟು ಒಂದ್ ಕಡೆ 210 ಇಂಟು 10 ಪವರ್ 3 ಡಿಫರೆನ್ಸ್ ಎಷ್ಟಾಗುತ್ತೆ ಇಂಟು 100 ಕಂಪ್ಲೀಟ್ ಆಗಿ ಬರ್ದ್ ಬಿಡ್ರಿ. ಅದಾದ ನಂತರ ಕೆಳಗೆ ಸಪರೇಟ್ ವಸ್ತು ಮಲ್ಟಿಪ್ಲೈ ಮಾಡಿ, ಇದು ಮೇಲಿನ ವಸ್ತು ಮಲ್ಟಿಪ್ಲೈ ಮಾಡಿ ಬರ್ಕೊಂಡ್ರಿ, ಕೆಳಗಿನ ವಸ್ತು ಮಲ್ಟಿಪ್ಲೈ ಮಾಡಿ ಬರ್ಕೊಂಡ್ಬಿಡ್ರಿ. ವಸ್ತು ಸೈಡಿಗೆ ಕೂತ್ಕೊಂಡ್ಬಿಟ್ರೆ ಓಕೆ. ಎಕ್ಸ್ ವೈ ಒಂದು ವ್ಯಾಲ್ಯೂಸ್ ಬರುತ್ತೆ. ಇವೆರಡನ್ನು ಸಪರೇಟ್ ಡಿವೈಡ್ ಮಾಡ್ಕೊಂಡು ನಿಮ್ಗೆ ಆನ್ಸರ್ ಬರುತ್ತೆ. ಸ್ವಲ್ಪ ಇಲ್ಲಿ ಡೈರೆಕ್ಟ್ ಆಗಿ ಎಲ್ಲಾ ಬರುತ್ತೆ ಕ್ಯಾಲ್ಕುಲೇಟರ್ ಅಂತ ಒಂದೇ ಸಲ ಮಾಡಕ್ ಹೋಗ್ಬೇಡ. ಸ್ಟೆಪ್ ಬೈ ಸ್ಟೆಪ್ ಒಂದೆರಡು ಸ್ಟೆಪ್ ಹೆಚ್ಚಿಗೆ ಬರೀರಿ. ಸೊ ಏನಾಗುತ್ತೆ, ವಸ್ತು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಆನ್ಸರ್ ಬಂತು. ಈಗ ನೆಕ್ಸ್ಟ್ ನಂಗೆ ಕೆ ವ್ಯಾಲ್ಯೂ ಬೇಕಂದ್ರೆ ಲಾಗ್ ಹೋಗಬೇಕು, ಆಂಟಿ ಲಾಗ್ ವ್ಯಾಲ್ಯೂಸ್ ತಗೋಬೇಕು. ಆಂಟಿ ಲಾಗ್ ತಗೊಳ್ಳೋದು ನಿಮ್ಗೆ ಆಲ್ಮೋಸ್ಟ್ ಯು ಆರ್ ಪರ್ಫೆಕ್ಟ್ ವಿತ್ ದ ಲಾಗ್ ಅಂಡ್ ಆಂಟಿ ಲಾಗ್. ಲಾಗ್ ಮತ್ತು ಆಂಟಿ ಲಾಗ್ ಬಗ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ನಿಮಗೆ. ಎಷ್ಟು ಬರುತ್ತೆ ಹಂಗಂದ್ರೆ ಇಲ್ಲಿಗ ಆಂಟಿ ಲಾಗ್ ಇದು ವ್ಯಾಲ್ಯೂಸ್ ಹೆಂಗ್ ಬಂತು, ಆಂಟಿ ಲಾಗ್ ತಗೊಂಡಿದ್ದಾರೆ. ಯಾವ ತರ ಆಂಟಿ ಲಾಗ್ ಅಂದ್ರೆ ಏನ್ ಬರುತ್ತೆ ಇಲ್ಲಿ, K2 divided by 2 into 10 to the power minus 5 is equal to 10 to the power 2 into 10 to the power 0.6. ಇದನ್ನ ಸ್ಪ್ಲಿಟ್ ಮಾಡ್ಕೊಂಡಿದ್ದೀನಿ. ಆಂಟಿ ಲಾಗ್ ಅಂದ್ರೆ 0.6 ವ್ಯಾಲ್ಯೂ ಎಷ್ಟು ಬರುತ್ತೆ ರೀ, 4. ಲಾಗ್ 4 ವ್ಯಾಲ್ಯೂ ಎಷ್ಟು, ಲಾಗ್ 2 ವ್ಯಾಲ್ಯೂ 0.3010, ಲಾಗ್ 3 0.477, ಲಾಗ್ 4 0.602, ಲಾಗ್ 5 0.7 0.699, ಲಾಗ್ 5, ಲಾಗ್ 6 ವ್ಯಾಲ್ಯೂ 2 into 3 ಅಂದ್ರೆ ಲಾಗ್ ವ್ಯಾಲ್ಯೂಸ್ ಲಾಗ್ a ಪ್ಲಸ್ ಲಾಗ್ b ಫಾರ್ಮಲ್ಲಿ ಕನ್ವರ್ಷನ್ ಮಾಡ್ಕೊಂಡು ಅಷ್ಟು ಕಂಪ್ಲೀಟ್ 1 to 10 ವರೆಗೂ ನೀವು ಟೇಬಲ್ ಕೊಟ್ಟಿದ್ದೀನಿ, ಅದು ಕಂಪ್ಲೀಟ್ ಚೆಕ್ ಮಾಡ್ಕೋಬೇಕು. ಸೊ ಈಗ ಅಂದ್ರೆ ಈ ವ್ಯಾಲ್ಯೂ ಎಷ್ಟು ಬಂತ್ರಿ, ದಟ್ ಈಸ್ ಈಕ್ವಲ್ ಟು 10 ಪವರ್ 2 ಆಸ್ ಇಟ್ ಇಸ್ ಹಂಗೆ ಇರುತ್ತೆ ಇಂಟು ದಿಸ್ ಇಸ್ 4 into 100 ಅಂದ್ರೆ ರಫ್ಲಿ 400 ವ್ಯಾಲ್ಯೂಸ್ ಬಂತು ನಿಮಗೆ ಆಂಟಿ ಲಾಗ್ ವ್ಯಾಲ್ಯೂಸ್. ಇದು ಎಕ್ಸಾಕ್ಟ್ ಆಗಿ ತಗೊಂಡಿದ್ರೆ ನಮ್ಗೆ ರಫ್ಲಿ ಎಷ್ಟು ಬರ್ತಾ ಇದೆ, 400 ವ್ಯಾಲ್ಯೂಸ್ ಬಂದ್ಮೇಲೆ ಇದನ್ನ ಮಲ್ಟಿಪ್ಲೈ ಮಾಡಿ 400 into 2 800 into 10 to the power of minus 5. ಸೊ ಶಿಫ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಅಂದ್ರೆ ಫಸ್ಟ್ ಫಾರ್ಮುಲಾ ಹಾಕೊಂಡು ಸಬ್ಸ್ಟಿಟ್ಯೂಷನ್ ಸಿಂಪ್ಲಿಫಿಕೇಶನ್ ಇದು ಪೂರ್ತಿ ಮಾಡಾದ್ಮೇಲೆ ಲಾಗ್, ಅಥವಾ ನೀವು ಡೈರೆಕ್ಟ್ ಇಲ್ಲಿಂದ ಈ ಕಡೆ ತಗೊಂಡು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಮಿಸ್ಟೇಕ್ ಆಗ್ಬಿಡುತ್ತೆ. ಫಸ್ಟ್ ಇದು ಪಾರ್ಟ್ ಆಸ್ ಇಟ್ ಈಸ್ ಇಟ್ಕೊಂಡು ಇಲ್ಲಿ ಆಂಟಿ ಲಾಗ್ ತೆಗೆದಾದ್ಮೇಲೆ ರಿಮೈನಿಂಗ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಕ್ಲಿಯರಾ? ಏನಾದ್ರು ಡೌಟ್ ಇದೆನಾ? ಪ್ರಿಫರಬಲಿ ಆಕ್ಟಿವೇಶನ್ ಎನರ್ಜಿ ಕೇಳ್ತಾರೆ ನಿಮ್ಗೆ ನಾಳೆಗೆ. ಆಕ್ಟಿವೇಶನ್ ಎನರ್ಜಿ ಬಂದ್ರೆ ಇದನ್ನೇ ಕ್ಯಾಲ್ಕುಲೇಷನ್ ಮಾಡ್ಬೇಕು. K1 K2 ಕೊಡ್ತಾರೆ. ಆ K1 K2 ನೋಡ್ರಿ, when temperature is changed, rate constants double, tripled, quadruple ಅಂತ ಈ ತರ ಕ್ವಶನ್ಸ್ ಕೊಟ್ಟಿರ್ತಾರೆ. ಡಬಲ್ ಟ್ರಿಪಲ್ ಕ್ವಾರ್ಟರ್ಪಲ್ ಅಂದ್ರೆ ಲಾಗ್ K2 by K1 ರೇಷಿಯೋನೇ ಕೊಟ್ಟಿರ್ತಾರೆ. ಅದನ್ನ ತಗೊಂಡು ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಲಾಗ್ ವ್ಯಾಲ್ಯೂಸ್ ಅವರೇ ಕೊಡ್ತಾರೆ, ಕೊಟ್ಟಿಲ್ಲ ಅಂದ್ರೆ ಪ್ರಾಬ್ಲಮ್ ಇಲ್ಲ. ಲಾಗ್ ವ್ಯಾಲ್ಯೂಸ್ ನಿಮಗೆ ಸಿಂಪಲ್ ಕ್ಯಾಲ್ಕುಲೇಟರ್ ಅಲ್ಲಿ ಯಾವ ತರ ಮಾಡ್ಬೇಕು ಅಂತ ಹೇಳಿ ನೆನಪಾದ ಟ್ರಿಕ್ಸ್. ಲಾಗ್ ಹೆಂಗ್ ಮಾಡ್ತೀರಿ, 13 ಟೈಮ್ಸ್ ಎಸ್ ಗಿವನ್ ನಂಬರ್ ಪ್ರೆಸ್ ಮಾಡಿ 13 ಟೈಮ್ಸ್ ರೂಟ್ minus 1 into 3558 is equal to ನಿಮಗೆ ಲಾಗ್ ವ್ಯಾಲ್ಯೂಸ್ ಬರುತ್ತೆ. ಆಂಟಿ ಲಾಗ್ ನೋಡ್ಬೇಕಾದ್ರೆ ಗಿವನ್ ನಂಬರ್ ಡಿವೈಡೆಡ್ ಬೈ 3558 ಮೈನಸ್ ಪ್ಲಸ್ 1 ಇಂಟು ಈಕ್ವಲ್ಸ್ ಟು ಎಷ್ಟು ಟೈಮ್ ಪ್ರೆಸ್ ಮಾಡ್ಬೇಕಲ್ಲಿ, ನಿಮ್ಗೆ ಏನಾದ್ರು ಪ್ರೆಸ್ ಮಾಡೋದಂತ ಒಂದೇ ಒಂದು ಮಿಸ್ ಆದ್ರೂ ಆನ್ಸರ್ ಹೋಗ್ಬಿಡುತ್ತೆ. ಇಲ್ಲ ಲಾಗ್ ಟೇಬಲ್ ಕೊಟ್ಟಿರ್ತಾರೆ, ಲಾಗ್ ಟೇಬಲ್ ಫೈಂಡ್ ಔಟ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಕ್ವಶನ್, ಇದು ಕೆಮಿಕಲ್ ಕೈನೆಟಿಕ್ಸ್, ಒಂದು ಎಲೆಕ್ಟ್ರೋ ಕೆಮಿಸ್ಟ್ರಿ ಆಯ್ತು, ಕೆಮಿಕಲ್ ಕೈನೆಟಿಕ್ಸ್ ಸ್ವಲ್ಪ ಪರ್ಫೆಕ್ಷನ್ಸ್ ಬರೋರು ಅಷ್ಟೇ ನೋಡ್ರಿ. ನೆಕ್ಸ್ಟ್ ಮುಂದಿನ ಹೆನ್ರೀಸ್ ಲಾ ಮೇಲೆ ಸೊಲ್ಯೂಷನ್ ಮೇಲೆ ನಾವು ನ್ಯೂಮರಿಕಲ್ ಎಕ್ಸ್ಪೆಕ್ಟ್ ಮಾಡೋದು ಕ್ವಾಲಿಟೇಟಿವ್ ಪ್ರಾಪರ್ಟೀಸ್. ಹೆನ್ರೀಸ್ ಲಾ ಮೇಲೆ ಯೂಶಲಿ ಕ್ವಶನ್ಸ್ ನಾನು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ, ಬಟ್ ಆದ್ರೂ ಕ್ವಶನ್ಸ್ ಕೇಳ್ತಾರೆ. ರೌಲ್ಸ್ ಲಾ ಮೇಲೆ ಕ್ವಶನ್ಸ್ ಗಳು ಬರಬಹುದು. ಈಗ ಇಲ್ಲಿ ಕೇಳಿರ್ತಕ್ಕಂಥದ್ದು ಹೆನ್ರೀಸ್ ಲಾ ಮೇಲೆ ಇದೆ. ಹೆನ್ರೀಸ್ ಕಾನ್ಸ್ಟೆಂಟ್ ಫಸ್ಟ್ ಕ್ವಶನ್ ನೋಡ್ರಿ, ಯಾವ ತರ ಕ್ವಶನ್ಸ್ ನ ಓದ್ ಅರ್ಥ ಮಾಡ್ಕೋಬೇಕು, ಡಾಟಾ ಯಾವ ತರ ಎಕ್ಸ್ಟ್ರಾಕ್ಟ್. ಹೆನ್ರೀಸ್ ಕಾನ್ಸ್ಟೆಂಟ್ ಫಾರ್ ಮೊಲ್ಯಾಲಿಟಿ ಆಫ್ ಮೀಥೇನ್ ಇನ್ ಬೆನ್ಸಿನ್ ಈಸ್ ಅಂದ್ರೆ ಒಂದು ವ್ಯಾಲ್ಯೂಸ್ ಕೊಟ್ಟರೆ ಇಲ್ಲಿ ಇದೊಂದು ವ್ಯಾಲ್ಯೂ ಇದೆ, ಇದು ಟೆಂಪರೇಚರ್ ಇದೆ, ಇದು ಹೆನ್ರೀಸ್ ಲಾ ಕಾನ್ಸ್ಟೆಂಟ್ KH ವ್ಯಾಲ್ಯೂ ಕೊಟ್ಟಾರೆ, mmHg KH ವ್ಯಾಲ್ಯೂ. ಕ್ಯಾಲ್ಕುಲೇಟ್ ದ ಮೋಲ್ ಫ್ರಾಕ್ಷನ್, ಮೋಲ್ ಫ್ರಾಕ್ಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಕರೆಕ್ಟಾ? ಎಸ್, ಮೋಲ್ ಫ್ರಾಕ್ಷನ್ ಕ್ಯಾಲ್ಕುಲೇಷನ್ ಮಾಡ್ರಿ. ಪ್ರೆಷರ್ ಏನು ಕೊಟ್ಟಿಲ್ಲ ಅದನ್ನು, ಇದು ಕೊಟ್ಟಿಲ್ಲ ಅಂದ್ರೂ ಸ್ಟ್ಯಾಂಡರ್ಡ್ ಪ್ರೆಷರ್ 1 atmosphere, ದಟ್ ಈಸ್ 760 mmHg. ಹೆನ್ರೀಸ್ ಲಾ ಮ್ಯಾಥಮೆಟಿಕಲ್ ಫಾರ್ಮುಲಾ ಗೊತ್ತಿದೆ. ಮೋಲ್ ಫ್ರಾಕ್ಷನ್ ಕೇಳಿದಾರೆ ಅಂತಂದ್ರೆ ಮೋಲ್ ಫ್ರಾಕ್ಷನ್ ಇಸ್ ಈಕ್ವಲ್ ಟು P by KH. P ಅಂದ್ರೆ ಯಾವ್ದಿದೆ, 760 mmHg ಡಿವೈಡೆಡ್ ಬೈ KH. ಎರಡೂ ವ್ಯಾಲ್ಯೂಸ್ ಕೊಟ್ಟರೆ ಸಬ್ಸ್ಟಿಟ್ಯೂಷನ್ ಸಿಂಪ್ಲಿಫಿಕೇಶನ್ ಒಂದೇ ಸ್ಟೆಪ್ ಅಲ್ಲಿ ಮುಗಿದು ಹೋಗ್ತಾ ಇದೆ. ಅಲ್ಲ ಡೈರೆಕ್ಟ್ ಆಗಿ ನೀವು ಒಂದೊಂದು ಫಾರ್ಮುಲಾ ಹಾಕಿ ಒಂದೇ ಸ್ಟೆಪ್ ಅಲ್ಲಿ ಬರಿಬೇಡ್ರಿ. 3 ಮಾರ್ಕ್ಸ್ ಕ್ವಶನ್ಸ್ ಇದ್ದಾಗ ಸ್ವಲ್ಪ ಸ್ಟೆಪ್ಸ್ ಬೇಕು ನಮಗೆ.
ಫಾರ್ಮುಲಾ ಫಸ್ಟ್ ಒನ್ ಪಾಯಿಂಟ್, ಎರಡನೇ ಪಾಯಿಂಟ್ ಅಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡಿರಿ. ಸಬ್ಸ್ಟಿಟ್ಯೂಷನ್ ಮಾಡಿ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಅಲ್ಲಿ ಆನ್ಸರ್. 3 ಸ್ಟೆಪ್ಸ್ 3 ಮಾರ್ಕ್ಸ್ ಇದ್ದಿರುತ್ತೆ. ಸೊ ನೀವು ಡೈರೆಕ್ಟ್ ಆಗಿ ಇನ್ನೊಂದು ಸ್ಟೆಪ್ ಬೇಕಾದ್ರೆ ಇಲ್ಲಿ ಕನ್ವರ್ಷನ್ಸ್ ಇಲ್ಲಿ ಡೈರೆಕ್ಟ್ ಆಗಿ ವ್ಯಾಲ್ಯೂಸ್ ಇಷ್ಟೇ ಬರುತ್ತಾ? ಇಲ್ಲ, 0.0 ಬಂದಿದೆ. ಇನ್ನೊಂದು ಸ್ಟೆಪ್ ಅಲ್ಲಿ ನೆಕ್ಸ್ಟ್ ಕೆಳಗೆ ಬರ್ಕೊಂಡ್ಬಿಡ್ರಿ, ರೆಡಿ, ಪ್ರಾಬ್ಲಮ್ ಇಲ್ಲ. ಸೊ ಅಂದ್ರೆ ನೀವು ಡೈರೆಕ್ಟ್ ಆಗಿ ಫಾರ್ಮುಲಾ ಗೊತ್ತಾದ್ರೆ ಎಲ್ಲ ವಸ್ತು ಕ್ಯಾಲ್ಕುಲೇಟರ್ ಅಲ್ಲೇ ಮಾಡಿ ಫೈನಲ್ ಆನ್ಸರ್ ಇಟ್ಬೇಡಿ. ಆ ತರ ಇದು 1 ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ವಿತ್ ಸ್ಟೆಪ್ ಬೈ ಸ್ಟೆಪ್ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ಬರ್ಬೇಕ್ರಿ. ಮೋಲ್ ಫ್ರಾಕ್ಷನ್ ಯೂನಿಟ್ ಇಲ್ಲ, ಸೊ ಹಂಗ ನಡೀತದೆ. ನೆಕ್ಸ್ಟ್ ಪಾಯಿಂಟ್ ಯಾವ ಕ್ವಶನ್ ಆಗ್ಬೋದು? ಟಾಪಿಕ್ ಎಲೆಕ್ಟ್ರೋಕೆಮಿಸ್ಟ್ರಿ. ಕೋಲ್ರಾಸ್ ಲಾ ಮೇಲೆ ಕ್ವಶನ್ಸ್ ಇದೆ ನೋಡ್ರಿ. ಕೋಲ್ರಾಸ್ ಲಾ ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ ಸಿಎಲ್ ಅಯನ್ ಕ್ಯಾಲ್ಕುಲೇಷನ್ ಮಾಡ್ರಿ ಅಂತ ಹೇಳ್ತಾ ಇದಾರೆ. ಏನೇನ್ ಕೊಟ್ಟಾರ್ರಿ? ಕ್ಯಾಲ್ಸಿಯಂ ಅಯನ್ ಕೊಟ್ಟಾರೆ, ಮೋಲಾರ್ ಕಂಡಕ್ಟನ್ಸ್ ಆಫ್ CaCl2 ಕೊಟ್ಟಾರೆ. ನೋಡ್ರಿ ಕೋಲ್ರಾಸ್ ಲಾ ಏನ್ ಹೇಳುತ್ತೆ ನಿಮಗಲ್ಲಿ? ಮೋಲಾರ್ ಕಂಡಕ್ಟನ್ಸ್ ಇಸ್ ಈಕ್ವಲ್ ಟು CaCl2 ಅಯಾನಿಕ್ ಕಂಡಕ್ಟನ್ಸ್ ಆಫ್ ಕ್ಯಾಲ್ಸಿಯಂ 2 ಪ್ಲಸ್ 2 into Cl ಮೈನಸ್. ಕರೆಕ್ಟಾ? ಕೋಲ್ರಾಸ್ ಲಾ ಸ್ಟೇಟ್ಮೆಂಟ್. ಇದು CaCl2 ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಅದ, ಒಂದು ಕ್ಯಾಲ್ಸಿಯಂ 2 ಕ್ಲೋರೈಡ್. ಅವೆರಡರದ್ದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಇದು ವ್ಯಾಲ್ಯೂಸ್ ಅವರೇ ಕೊಟ್ಟಾರೆ. ಎಷ್ಟು ಕೊಟ್ಟಾರೆ ನೋಡ್ರಿ? 271.6 ಕೊಟ್ಟಿದ್ದಾರೆ. ಇಸ್ ಈಕ್ವಲ್ ಟು ಕ್ಯಾಲ್ಸಿಯಂದು ಕೊಟ್ಟಾರೆ 119 ಇದು ಕೊಟ್ಟಾರೆ ಪ್ಲಸ್ 2 into ಇದು ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಎಕ್ಸ್ ಮುಗಿತು. ಇಷ್ಟು ಮ್ಯಾಥಮೆಟಿಕ್ಸ್ ಇಷ್ಟು ಬಂದ್ರೆ ಮುಂದಿನ ಕ್ಯಾಲ್ಕುಲೇಷನ್ಸ್ ನೀವೇ ಡೈರೆಕ್ಟ್ ಮಾಡ್ಕೋಬಹುದು. ಎಷ್ಟಾಗುತ್ತೆ ಈಗ? 217 ಮೈನಸ್ ಇದು ಹಾಕೊಂಡು ಹೋದ್ರೆ ಮೈನಸ್ ಆಗ್ಬಿಡುತ್ತೆ, ಒಂದು ಆನ್ಸರ್ ಬಂದ್ಬಿಡುತ್ತೆ ನಿಮಗೆ. ದಿಸ್ ಈಸ್ ಕ್ಲೋರೈಡ್. ಇದು ನಿಮ್ಗೆ ಟೋಟಲ್ 2 Cl ಸೇರ್ ಬಂದ್ಬಿಡುತ್ತೆ ಕಂಪ್ಲೀಟ್ ಆಗಿ. ಯಾವ್ದು ಕೇಳಿರೋದು ಅವರು? ಮೋಲಾರ್ ಕಂಡಕ್ಟಿವಿಟಿ ಆಫ್ Cl ಅಯಾನ್ಸ್ ಬೈ ಯೂಸಿಂಗ್ ದ ಪ್ಯಾಟರ್ನ್. ಮೋಲಾರ್ ಕಂಡಕ್ಟನ್ಸ್ ಕೇಳ್ತಾ ಇದ್ದಾರೆ. ಸೊ ಅಂದ್ರೆ ಇಲ್ಲಿ 2 into Cl ಅಯಾನ್ಸ್ ಎರಡು ಸೇರಿ ನಿಮ್ಗೆ ಬಂತು ಡಿವೈಡೆಡ್ ಬೈ ಬಂದಿರ್ತಕ್ಕಂಥದ್ ಮೇಲೆ. ನೆಕ್ಸ್ಟ್ ಇಷ್ಟೇ ಬರುತ್ತೆ. ಇದು 119 ನ ಇದರಲ್ಲಿ ಮೈನಸ್ ಮಾಡ್ಕೊಂಡ್ಬಿಡ್ರಿ. ಮೈನಸ್ ಮಾಡ್ಕೊಂಡ್ರೆ 150 160 170 ಇಷ್ಟು ಆನ್ಸರ್ ಬಂದಿರೋದು ಡಿವೈಡೆಡ್ ಬೈ 2 ಆಗ್ಬಿಡುತ್ತೆ. ಎಕ್ಸ್ ಸಿಂಗಲ್ ತಗೊಂಡ್ರೆ ಅಯಾನಿಕ್ ಮೋಲಾರ್ ಈಕ್ವಿವೆಲೆಂಟ್ ಕಂಡಕ್ಟನ್ಸ್. ನೆಕ್ಸ್ಟ್ ಕಾಲಿಗೇಟಿವ್ ಪ್ರಾಪರ್ಟಿ ಫಿಕ್ಸ್ ಕ್ವಶನ್. 4 ಕಾಲಿಗೇಟಿವ್ ಪ್ರಾಪರ್ಟಿ. ಆಸ್ಮಾಟಿಕ್ ಪ್ರೆಷರ್ ವರ್ಡ್ ಬಂದ ತಕ್ಷಣ ಓಕೆ, ಆಸ್ಮಾಟಿಕ್ ಪ್ರೆಷರ್ ಅಂದ್ರೆ ಒಂದು ಕಾಲಿಗೇಟಿವ್ ಪ್ರಾಪರ್ಟಿ ಮೇಲೆ ಕ್ವಶನ್ ಇದೆ. ಫಾರ್ಮುಲಾ ಪ್ರಾಕ್ಟೀಸ್ ಮೈಂಡ್ ಬರ್ಬೇಕು. ಅವ್ 4 ಫಾರ್ಮುಲಾ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ರೆ ಕಾಲಿಗೇಟಿವ್ ಪ್ರಾಪರ್ಟಿ ಆಸ್ಮಾಟಿಕ್ ಪ್ರೆಷರ್ ಫಿಕ್ಸ್ ಆಯ್ತು. ಫಾರ್ಮುಲಾ WRT/mv. ವಿ ಇನ್ ಲೀಟರ್ ಇದ್ದಾಗ ml ಇತ್ತು ಅಂದ್ರೆ ಇಂಟು 1000 ಮಲ್ಟಿಪ್ಲೈ ಮಾಡ್ಬೇಕಾ? ಎಸ್. ಇದು ಇನ್ ಕೇಸ್ ಏನಾದ್ರು ml ಅಲ್ಲಿ ಕೊಟ್ಟಿದ್ರು ಅಂದ್ರೆ ಇಂಟು 1000 ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲಿ ಕ್ವಶನ್ ನೋಡ್ರಿ 500 ml ಕೊಟ್ಟಾರೆ. ಇಲ್ಲಿ ಕನ್ವರ್ಷನ್ ಮಾಡ್ಕೊಂಡು 0.5 ಅಂತ ತಗೊಂಡಿದ್ದಾರೆ. ಇಲ್ಲ ಅಂದ್ರೆ ಡೈರೆಕ್ಟ್ ಆಸ್ ಇಟ್ ಇಸ್ 500 ಫಾರ್ಮುಲಾದಾಗ ಇಂಟು 100 1000 ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ವಾಲ್ಯೂಮ್ ಎಷ್ಟು ಆಗುತ್ತೆ? 500 ml ಇದೆ, ಇದು 1000. W ಅಂದ್ರೆ ಎಷ್ಟು ಕೊಟ್ಟರೆ ನೋಡ್ರಿ. ಸೊಲ್ಯೂಷನ್ ಪ್ರಿಪೇರ್ಡ್ ಬೈ ಡಿಸಾಲ್ವಿಂಗ್ 0.9 ಗ್ರಾಮ್ ಡಿಸಾಲ್ವ್ ಮಾಡ್ತಾ ಇದೀನಿ. ಅಂದ್ರೆ ಸೊಲ್ಯೂಟ್ ಎಷ್ಟಾಯ್ತು? 0.9 ಗ್ರಾಮ್ ಸೊಲ್ಯೂಟ್ ಅದ ಪಾಲಿಮರ್. ಅದ್ರ ಮೋಲಾರ್ ಮಾಸ್ ನು ಕೊಟ್ಟಾರೆ. ಅಂದ್ರೆ W2 and M2 is given. W2 0.9, M2 185,000 ಎರಡು ವ್ಯಾಲ್ಯೂಸ್ ಕೊಟ್ಟರೆ. R ವ್ಯಾಲ್ಯೂ ಕಾನ್ಸ್ಟೆಂಟ್ ಇದೆ, ಅದ್ರ ಸೈಡ್ ಕೊಟ್ಟರೆ. R ವ್ಯಾಲ್ಯೂಸ್ ಎಷ್ಟು ಕೊಟ್ಟರೆ ನೋಡ್ರಿ? 10 to the power 3 ಪಾಸ್ಕಲ್ ಲೀಟರ್ ಪರ್ ಕೆಲ್ವಿನ್ ಪರ್ ಮೋಲ್. ನಾವು R ತಗೋತಕ್ಕಂಥದ್ದು ಎಷ್ಟು? 8.314. ಇಲ್ಲಿ 10 ಪವರ್ ನೀವು ಇಲ್ಲೇ 3 ತಗೊಳ್ಳತ್ತೀರ ಅಂದ್ರೆ ಮತ್ತೆ 1000 ಮಲ್ಟಿಪ್ಲೈ ಮಾಡೋ ಅವಶ್ಯಕತೆ ಬರುತ್ತಾ? ಇಲ್ಲ. ಸೊ ಡೈರೆಕ್ಟ್ W M R ವ್ಯಾಲ್ಯೂಸ್ ಅವ್ರು ಕೊಟ್ಟಿರೋದು ಆಸ್ ಇಟ್ ಇಸ್ ತಗೊಂಡಿನಿ. ಟೆಂಪರೇಚರ್ ಡಿವೈಡೆಡ್ ಬೈ ವಾಲ್ಯೂಮ್ ಇನ್ ಲೀಟರ್. ವಾಲ್ಯೂಮ್ ಇನ್ ಲೀಟರ್. ಇಲ್ಲ ಅಂದ್ರೆ R ವ್ಯಾಲ್ಯೂ 8.314 ಇಂಟು 1000 ಅಂತ ಮೆನ್ಷನ್ ಮಾಡಿ ನೋಡ್ರಿ. ಇಂಟು 1000 ಯಾಕೆ R ವ್ಯಾಲ್ಯೂಸ್ ಅವರೇ ಕೊಡ್ತಾರೆ. ಆಸ್ ಇಟ್ ಇಸ್ ಕನ್ಫ್ಯೂಷನ್ ಬೇಡ, ಏನ್ ಕೊಟ್ಟಿರ್ತಾರೆ ಆ ತರ ಹಾಕೊಂಡ್ಬಿಟ್ಟಿರಿ. ಸೊ ಫೈನಲ್ ಆನ್ಸರ್ ಪಾಸ್ಕಲ್. ಏನು ಡೌಟ್ ಅದನಪ್ಪ? ಈ ಕಡೆ ನಿಮಗೆ ಡೌಟ್ ಅದನ್ನ? ಡೌಟ್ಸ್ ಕ್ಲಿಯರ್ ಮಾಡ್ಕೋಬೇಕು. ಕ್ವಶನ್ಸ್ ಅಲ್ಲಿ ಯಾವ ಫಾರ್ಮುಲಾ ಇದೆ ಅಂತಕ್ಕಂಥ ಐಡೆಂಟಿಫೈ ಆಗ್ಬೇಕು ನೀವು ಫಸ್ಟ್ ಅಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡಿ. ಕೆಮಿಕಲ್ ಕೈನೆಟಿಕ್ಸ್ ಮೇಲೆ ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಅಲ್ಲಿ ಕ್ವಶನ್ ಬಂದಿದೆ. ಈ ತರದ ಕ್ವಶನ್ಸ್ ಸ್ವಲ್ಪ ಕಮ್ಮಿ. ಯೂಶಲಿ ಗ್ರಾಫ್ ರಿಲೇಟೆಡ್ ಕ್ವಶನ್ಸ್ ಏನ್ ಕೇಳಂಗಿಲ್ಲ. ಬಟ್ ಆದ್ರೂ ಇಲ್ಲಿ ಕ್ವಶನ್ ಬಂದಾಗ ಕೇಳಿರೋದು ಏನ್ ಕ್ವಶನ್? ಇದರಲ್ಲಿ ಏನ್ ಕೇಳಿದ್ರು ನೋಡ್ರಿ. ಕ್ಯಾಲ್ಕುಲೇಟ್ ಎವರೇಜ್ ರೇಟ್ ಆಫ್ ರಿಯಾಕ್ಷನ್ ಇನ್ ಟರ್ಮ್ಸ್ ಆಫ್ ಮಿನಿಟ್ಸ್ ಅಂಡ್ ಸೆಕೆಂಡ್ಸ್. ಐ ಥಿಂಕ್ ಇವೆಲ್ಲ ಕ್ವಶನ್ಸ್ ರೆಗ್ಯುಲರ್ ಅಲ್ಲಿ ಡಿಸ್ಕಷನ್ ಮಾಡಿದೀನಿ. ಅಷ್ಟು ಪೇಪರ್ಸ್ ನಾವು ಸಾಲ್ವ್ ಮಾಡಿವಿ ರೆಗ್ಯುಲರ್ ಕ್ಲಾಸ್ ಅಲ್ಲಿ. ಸೊ ಹಂಗಾಗಿ ಎವರೇಜ್ ರೇಟ್ ಅಂದ್ರೆ ಏನ್ ಫಾರ್ಮುಲಾ? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಬೈ ಟೈಮ್ dr by dt. ಎವರೇಜ್ ರೇಟ್ ಇಸ್ ಈಕ್ವಲ್ ಟು dr by dt ಫಾರ್ಮುಲಾ ಇದೆ. ಈಗ dt ಟೈಮ್ ಎಷ್ಟು ತಗೊಳ್ಳುತ್ತೀರಿ? 10 ಮಿನಿಟ್ಸ್ ಇದ್ದಾಗ ಕಾನ್ಸಂಟ್ರೇಷನ್ 0.8 ಅದ. 20 ಮಿನಿಟ್ಸ್ ಇದ್ದಾಗ 0.4 ಅದ. ಇವೆರಡು ಡಿಫರೆನ್ಸ್ ಎಷ್ಟಾಗುತ್ತೆ? ಡಿವೈಡೆಡ್ ಬೈ ದೀಸ್ ಟು ಡಿಫರೆನ್ಸ್.
ಇವೆರಡು ಡಿಫರೆನ್ಸ್ ಡಿವೈಡೆಡ್ ಬೈ ದೀಸ್ ಟು ಸಬ್ಸ್ಟಿಟ್ಯೂಷನ್ ಮುಗಿತು. ಇದು ಪರ್ ಮಿನಿಟ್ ಬಂತು. ಇದನ್ನ ಪರ್ ಸೆಕೆಂಡ್ ಕನ್ವರ್ಷನ್ ಮಾಡ್ಕೊಂಡ್ಬಿಟ್ಟು ಪರ್ ಸೆಕೆಂಡ್ ಅಂದ್ರೆ ಡಿವೈಡೆಡ್ ಬೈ 60 ಪರ್ ಸೆಕೆಂಡಿಗೂ ಕನ್ವರ್ಷನ್ಸ್ ಆಯ್ತು. ಯೂಶುವಲಿ ಇಂದ ಕ್ವಶನ್ಸ್ ಅಷ್ಟು ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಲ್ಲ. ಈ ಚಾಪ್ಟರ್ ಅಲ್ಲಿ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ರೆ ಆಕ್ಟಿವೇಶನ್ ಎನರ್ಜಿ ಮೇಲೆ. NCERT ಕ್ವಶನ್ಸ್ ರಿಲೇಟೆಡ್ ವಿತ್ ದ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್. ಬರೀ ಕ್ವಶನ್ಸ್ ಅಷ್ಟು ನೋಡ್ಬೇಡ್ರಿ, ಡಾಟಾ ಚೆಕ್ ಮಾಡ್ಕೋರಿ. ಬೇರೆ ಬೇರೆ ಕ್ವಶನ್ಸ್ ಗೆ ಡಾಟಾನ ಏನ್ ಆನ್ಸರ್ಸ್ ಇದೆ ಅದನ್ನ ಹೈಡ್ ಮಾಡಿ ಏನ್ ಗಿವನ್ ಡಾಟಾ ಅದ ಅಂತಕ್ಕಂಥ ಫಸ್ಟ್ ಬರ್ಕೊಡ್ರಿ. ಅದು ಕರೆಕ್ಟ್ ಆಗಿತ್ತು ಅಂದ್ರೆ ನಿಮ್ಗೆ ಮುಂದಿನ ಆನ್ಸರ್ ಕರೆಕ್ಟ್ ಇರುತ್ತೆ. ಫಸ್ಟ್ ಗಿವನ್ ಡಾಟಾದಲ್ಲಿ ನಿಮಗೆ W1 W2 M1 M2 ಏನಾದ್ರೂ ಕನ್ಫ್ಯೂಷನ್ ಆಗ್ತಾ ಇತ್ತು ಅಂತಂದ್ರೆ ಅದನ್ನ ಚೆಕ್ ಮಾಡ್ರಿ. ಅದನ್ನ ಇನ್ನೊಂದ್ಸಲ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ ಪಾಯಿಂಟ್ ಅಲ್ಲಿ ಮಿಸ್ಟೇಕ್ ಮಾಡ್ಕೋಬೇಡ್ರಿ. ಯಾಕೆ ಅಲ್ಲಿ ಮಿಸ್ ಆದ್ರೆ ಮುಂದಿನ ಆನ್ಸರ್ ಬರಂಗಿಲ್ಲ. ಸಬ್ಸ್ಟಿಟ್ಯೂಷನ್ ತಪ್ಪಾದ್ಮೇಲೆ ಮುಂದಿನ ಆನ್ಸರ್ 100% ಹೋಗ್ಬಿಡುತ್ತೆ. 3 ಮಾರ್ಕ್ಸ್ ಲಾಸ್ ಆಗ್ಬಿಡ್ತವೆ. ಸೊ ನಿಮಗೆ ವೇನ್ ಕಂಪ್ಲೀಟ್ ಎಷ್ಟು ಕ್ವಶನ್ಸ್ ಇರಲ್ಲ 50 ರಿಂದ 60 ಕ್ವಶನ್ ಅಷ್ಟು ಮಾಡೋ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ಸೊಲ್ಯೂಷನ್ 2 ಟಾಪಿಕ್, ಎಲೆಕ್ಟ್ರೋಕೆಮಿಸ್ಟ್ರಿ ಅಲ್ಲಿ 1-2 ಪ್ರಾಬ್ಲಮ್, ಕೈನೆಟಿಕ್ಸ್ ಅಲ್ಲಿ 1 2 to 3 ಪ್ರಾಬ್ಲಮ್ಸ್, ಆ ರಿಲೇಟೆಡ್ ಪ್ರಾಬ್ಲಮ್ಸ್ ನ ಸ್ವಲ್ಪ ಕ್ವಶನ್ ಪ್ರಾಕ್ಟೀಸ್ ಮಾಡಿ. ಕ್ವಶನ್ ಪ್ರಾಕ್ಟೀಸ್ ಅಷ್ಟು ಮಾಡೋದು ಬೇಡ. ಆನ್ಸರ್ಸ್ ನ ಹೈಡ್ ಮಾಡ್ಕೊಂಡು ಕ್ವಶನ್ಸ್ ಅಲ್ಲಿ ಏನ್ ಡಾಟಾ ಕೊಟ್ಟಿದ್ದಾರೆ ರೈಟ್ ದ ಗಿವನ್ ಡಾಟಾ ಫಸ್ಟ್. ಆ ಗಿವನ್ ಡಾಟಾ ನೀವು ಆನ್ಸರ್ ಚೆಕ್ ಮಾಡ್ಕೊಡ್ಬೇಕಾದ್ರೆ ಎಕ್ಸಾಕ್ಟ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಿರೋ ತರನೇ ಕ್ವಶನ್ಸ್ ಗಳು ನೀವು ಬರ್ದಿರೋದೇ ತರ ಅದು ಕೊಟ್ಟಿದ್ರೆ ಓಕೆ ನಿಮ್ದು ಅಪ್ರೋಚ್ ಕರೆಕ್ಟ್ ಇದೆ ಅಂತ ಅರ್ಥ. ಯಾಕಂದ್ರೆ ಸಬ್ಸ್ಟಿಟ್ಯೂಷನ್ ಸಿಂಪ್ಲಿಫಿಕೇಶನ್ 100% ಮಾಡಿದ್ರಿ ಪ್ರಾಬ್ಲಮ್ ಆಗಲ್ಲ. ಬಟ್ ಆ ಡಾಟಾ ತಗೊಳ್ಳೋದ್ರಲ್ಲಿ ಮಿಸ್ ಆಯ್ತು ಅಂದ್ರೆ 3 ಮಾರ್ಕ್ಸ್ ಹೋಗ್ಬಿಡ್ತವೆ. ಸೊ ಈ ಕ್ವಶನ್ಸ್ ಅಲ್ಲಿ ಡಾಟಾ ನೋಡಿ. ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್ ಇಸ್ ಗಿವನ್ ಅಂದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಬೆನ್ಸಿನ್ ಅಂದ್ರೆ ಅದು TB ನ T0 B ನ. ಈಗ ಬೆನ್ಸಿನ್ ಇದೆ, ಒಂದು ಲಿಕ್ವಿಡ್ ಕೊಟ್ಟರೆ ಅದ್ರಲ್ಲಿ ಏನು ಮಿಕ್ಸ್ ಮಾಡಿಲ್ಲ ಅಂದ್ರೆ ಅದು ಸಾಲ್ವೆಂಟ್ ಇದೆ, ಪ್ಯೂರ್ ಫಾರ್ಮ್ ಅಲ್ಲಿ ಇದೆ. ಸೊ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು T0 B ಪ್ಯೂರ್ ಫಾರ್ಮ್ ಅಲ್ಲಿ ಇದೆ ಬಾಯ್ಲಿಂಗ್ ಪಾಯಿಂಟ್. ನೆಕ್ಸ್ಟ್ ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ನಾನ್ volatile solute. ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. WB is equal to question mark W2 mass of solute question mark ಮಾಡಿದ್ದಾರೆ. Solute to be added to 90 gram of benzene. A is added to B. Solute ಯಾವುದು solvent ಯಾವುದು? A is added to B. A solute B solute. A is solute. ಯಾಕ A ಅಂತಕ್ಕಂಥದ್ದು B ಅಲ್ಲಿ ಆಡ್ ಮಾಡ್ತಾರೆ. B is solvent. ಕರೆಕ್ಟಾ? A is dissolved in B. ವರ್ಡಿಂಗ್ ಅವನು ಕೇಳಬಹುದು. B solvent, A solute. ಸೊ ಇಲ್ಲಿ ಸಾಲ್ವೆಂಟ್ ಅಂದ್ರೆ ಇದೇನ್ ಕೊಟ್ಟಿದ್ದಾರೆ 90 ಅಂತಕ್ಕಂಥದ್ದು WA ಕೊಟ್ಟಿದ್ದಾರೆ, T0 B ಕೊಟ್ಟಿದ್ದಾರೆ, W2 is equal to question mark 1 2 A B ಅಂತ ಯೂಸ್ ಮಾಡ್ಕೋಬಹುದು. W1 or WA such that it boils at ನೋಡಿ ಸೊಲ್ಯೂಷನ್ ಬಂದಿದೆ. ಎರಡು ಮಿಕ್ಸ್ ಮಾಡಿ ಮೇಲೆ ಸೊಲ್ಯೂಷನ್ ಆಗ್ತಾ ಇದೆ. ಆ ಸೊಲ್ಯೂಷನ್ ಬಾಯ್ಲಿಂಗ್ ಪಾಯಿಂಟ್ ಕೊಟ್ಟಾರೆ. TB is given. TB T0 B WA WB ಅಂತ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಕೊಟ್ಟಿದ್ದಾರೆ ಅವರೇ ಮೋಲಾರ್ ಮಾಸ್. ಸೊ ಫಾರ್ಮುಲಾ ನಮ್ ಕಡೆ ಇದೆ. ಯಾವಾಗ ಬಾಯ್ಲಿಂಗ್ ಪಾಯಿಂಟ್ ಬಂತಂದ್ರೆ ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಫಾರ್ಮುಲಾ ಹಾಕೊಂಡ್ಬಿಡ್ತೀರಿ ನಿಮ್ಗೆ. ಓಕೆ ಸಪೋಸ್ ಗೊತ್ತಾಗ್ಲಿಲ್ಲ ಫಸ್ಟ್ ಫಾರ್ಮುಲಾ ಬರ್ಕೊಂಡ್ಬಿಡ್ರಿ. ಅದರಲ್ಲಿ ಇರ್ತಕ್ಕಂಥ ಟರ್ಮ್ಸ್ ಕೊಟ್ಟಿದ್ದಾರೆ ಚೆಕ್ ಮಾಡ್ರಿ. ಈಗ ಫಾರ್ಮುಲಾದಲ್ಲಿ KB ಬೇಕು. KB ಕೊಟ್ಟಾರ, ಎಬ್ಲಿಯೋಸ್ಕೋಪಿಕ್ ಕಾನ್ಸ್ಟೆಂಟ್ ಕೊಟ್ಟಿದಾರ, ಎಸ್ ಕೊಟ್ಟರೆ ಎಲ್ಲದರ KB ವ್ಯಾಲ್ಯೂ 2.53 ವ್ಯಾಲ್ಯೂಸ್. KB ಅಂದ್ರೆ W2 ಕೊಟ್ಟಿದ್ದಾರೆ. ಏನು W2 ಅಂದ್ರೆ ಏನು? ವೇಟ್ ಆಫ್ ಸಲ್ಯೂಟ್. ಅದನ್ನೇ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳಿದ್ರೆ ಕೊಟ್ಟಿಲ್ಲ. 1000 ನಂಬರ್ ಡೈರೆಕ್ಟ್ ಅದ. W1 ಸಾಲ್ವೆಂಟ್ ಕೊಟ್ಟರೆ 90 ಗ್ರಾಮ್. M2 ಮುಂದೆ ಕೊಡಿ. M2 ಮಾಸ್ ಆಫ್ ಸಲ್ಯೂಟ್ ಅದನ್ನು ಕೊಟ್ಟರೆ 58. ಅಷ್ಟು ವ್ಯಾಲ್ಯೂಸ್ ಕೊಟ್ಟಾದ್ಮೇಲೆ ಫಸ್ಟ್ ಫಾರ್ಮುಲಾ ಆದ್ಮೇಲೆ ಸೆಕೆಂಡ್ ಸ್ಟೆಪ್ ಫಾರ್ಮುಲಾ ಸಬ್ಸ್ಟಿಟ್ಯೂಷನ್. ಇವೆರಡನ್ನ ಮುಂದಿನ ಆನ್ಸರ್ ಬರ್ತದೆ. ಸೊ ಈ ಅಷ್ಟು ಮಲ್ಟಿಪ್ಲೈ ಮಾಡೋದ್ರ ಕಡೆ ಬರ್ಕೋರಿ. ನೆಕ್ಸ್ಟ್ ಮತ್ತೊಂದ್ಸಲ ಮಲ್ಟಿಪ್ಲೈ ಮಾಡಿ ಬರ್ಕೊಡ್ರಿ. ಅದು ಎರಡು ಡಿವೈಡ್ ಮಾಡ್ರಿ. ಯಾಕಂದ್ರೆ ಸುಮ್ಮನೆ ಎಲ್ಲೋ ಒಂದು ಸಣ್ಣ ಸ್ಮಾಲ್ ಮಿಸ್ಟೇಕ್ ಅಲ್ಲಿ ಕನ್ಫ್ಯೂಷನ್ ಆಗ್ಬಾರ್ದು. ಸ್ಟೆಪ್ ಬೈ ಸ್ಟೆಪ್ ಒಂದೆರಡು ಸ್ಟೆಪ್ ಎಕ್ಸ್ಟ್ರಾ ಆಗಲ್ಲ. 3 ಸ್ಟೆಪ್ ಅಲ್ಲಿ 3 ಮಾರ್ಕ್ಸ್ ಅಂತ 3 ಸ್ಟೆಪ್ ಅಲ್ಲೇ ಮುಗಿಸ್ಬೇಕಂತ ಹಂಗೇನಿಲ್ಲ. ಸೊ ಫೈನಲ್ ಆನ್ಸರ್ ವಿತ್ ಯೂನಿಟ್ 1 ಮಾರ್ಕ್ಸ್. ಫಾರ್ಮುಲಾ ವಿತ್ ಸಬ್ಸ್ಟಿಟ್ಯೂಷನ್ 1 ಮಾರ್ಕ್ಸ್ ಇರುತ್ತೆ. ಸಿಂಪ್ಲಿಫಿಕೇಶನ್ ಸ್ಟೆಪ್ 1 ಮಾರ್ಕ್ಸ್ ಕೊಟ್ಟಿರ್ತಾರೆ. ಫೈನಲ್ ಆನ್ಸರ್ ವಿತ್ ಯೂನಿಟ್ ಅನದರ್ ಮಾರ್ಕ್ಸ್. ಕ್ಲಿಯರ್ ಇದು? ರೈಟ್. ನೆಕ್ಸ್ಟ್ ಕ್ವೆಶ್ಚನ್. Calculate mass of non-volatile solute which should be dissolved in 114 gram of octane to reduce the vapor pressure to 80%. ಯಾವ ಕಾನ್ಸೆಪ್ಟ್ ರೀ? ವೇಪರ್ ಪ್ರೆಷರ್ ಕಮ್ಮಿ ಆಗ್ತಾ ಇದೆ, ಲೋವರ್ ಆಗ್ತಾ ಇದೆ. ಅಂದ್ರೆ ಲೋವರಿಂಗ್ ಇನ್ ವೇಪರ್ ಪ್ರೆಷರ್. ಲೋವರಿಂಗ್ ಇನ್ ವೇಪರ್ ಪ್ರೆಷರ್ ಅಂದ್ರೆ ಫಾರ್ಮುಲಾ ಏನು ಹಾಕೊಂಡಿರಿ? P0 minus P divided by P0 is equal to XB. XB ಅಂದ್ರೆ ಏನ್ ಬರ್ತೀವಿ? WB divided by MB into MA divided by
WA ಫಾರ್ಮುಲಾ ಇದೆ. ಅವು ಅಷ್ಟು ಟರ್ಮ್ ಕೊಟ್ಟರ ಇಲ್ಲ ಚೆಕ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ವೇಪರ್ ಪ್ರೆಷರ್ ಎಷ್ಟಿತ್ತು ಗೊತ್ತಿಲ್ಲ. ವೇಪರ್ ಪ್ರೆಷರ್ ಈಸ್ ರೆಡ್ಯೂಸ್ಡ್ ಟು 80% ಅಂತ ಕೊಟ್ಟರೆ, ಅಂದ್ರೆ ಪಿ ವ್ಯಾಲ್ಯೂ ಎಷ್ಟು ಕೊಟ್ಟರೆ ಇಲ್ಲಿ 80. ಸ್ಟಾರ್ಟಿಂಗ್ ಅಂದ್ರೆ 100% ಇದ್ದಿರುತ್ತೆ, ಅದು 80% ಬರ್ತಾ ಇದೆ. ಇನಿಷಿಯಲ್ 100 ಇದೆ, ಈ ಕಡೆ 3 ಟರ್ಮ್ ಬಂತು, 3 ಟರ್ಮ್ ಕೊಟ್ಟಿದ್ದಾರೆ. WB ಅದೇ ಕೇಳ್ತಿದ್ದಾರೆ, ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಸಲ್ಯೂಟ್. ಇದು ಕ್ವಶನ್ ಮಾರ್ಕ್ ಮಾಡಿದ್ದಾರೆ. ಕ್ವಶನ್ ಅದ್ರ ಮೋಲಾರ್ ಮಾಸ್ ಅನ್ನ ಕೊಟ್ಟಾರ, ಗಿವನ್ ಮಾಲಿಕ್ಯುಲರ್ ಫಾರ್ಮುಲಾ ಆಕ್ಟೇನ್ ಅಂತ ಕೊಟ್ಟಾರೆ. ಆಕ್ಟೇನ್ ಅಂದ್ರೆ ಇದು ಮೋಲಾರ್ ಮಾಸ್ ಎಷ್ಟಾಗುತ್ತೆ ನೋಡ್ರಿ, C8H18 ಎಷ್ಟಾಗುತ್ತೆ ಚೆಕ್ ಮಾಡಿ. ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಕೊಟ್ಟಿದ್ದಾರೆ. ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಅಂದ್ರೆ ಮೋಲಾರ್ ಮಾಸ್ ಆಫ್ ಸಲ್ಯೂಟ್ ಇಸ್ ಗಿವನ್ ಎಷ್ಟು ಕೊಟ್ಟಾರಿ 40 ಗ್ರಾಮ್. ಆಕ್ಟೇನ್ 114 ಗಿವನ್ ಮಾಸ್ 114 ಇದೆ. ಈಗ ಇದ್ರ ಮಾಸ್ ಎಷ್ಟಾಗುತ್ತೆ? ಕಾರ್ಬನ್ ಮಾಸ್ ಎಷ್ಟು? 6 12 18 ಎಷ್ಟು ಮತ್ತೆ 12. ಕಾರ್ಬನ್ ಮಾಸ್ 12 into 8 80. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಕ್ಯಾಲ್ಕುಲೇಷನ್ ಇಷ್ಟು ಫಾಸ್ಟ್ ಆದ ಕಷ್ಟ. ಎಷ್ಟು ಬರ್ತದೆ ಪ್ಲಸ್ 18 114 ಅಂದ್ರೆ ಇದ್ರ ಮಾಸ್ನು 114 ಆಯ್ತು. ಇವು ಕ್ಯಾನ್ಸಲ್ ಆಗುತ್ತೆ. ಉಳಿದಿರ್ತಕ್ಕಂಥ ಸಿಂಪ್ಲಿಫಿಕೇಶನ್ ನೋಡಿ, ಮೇಲಿಂದ ಎಷ್ಟಾಗುತ್ತೆ ಡಿಫರೆನ್ಸ್ 20 ಡಿವೈಡ್ ಬೈ 100 is equal to 1/40. 80 by 100 0.8 ಗ್ರಾಮ 10 ಗ್ರಾಮ 0.8 ಗ್ರಾಮ್ ಅಂದ್ರೆ ದಟ್ ಇಸ್ 0.8 ಇಲ್ಲ 800 ಡಿವೈಡ್ ಬೈ 100 ಅಂದ್ರೆ 8 ಗ್ರಾಮ್ ವರೆಗೂ ನಿಮ್ಗೆ ಆನ್ಸರ್ ಬರುತ್ತೆ. 8 ಗ್ರಾಮ್. ಇಲ್ಲ ಆನ್ಸರ್ 10 ಗ್ರಾಮ್ ಕೊಟ್ಟಾರೆ. ಕರೆಕ್ಟಾ ತಪ್ಪಾ? ಆಬ್ಜೆಕ್ಟಿವ್ ಅಲ್ಲಿ ಎರಡೂ ಇರ್ತಕ್ಕಂಥ ಆಪ್ಷನ್ ಅದ. ಇಲ್ಲಿ ನಾವು ತಗೊಂಡಿರ್ತಕ್ಕಂಥದ್ದು ಎಕ್ಸ್ ಬಿ ವ್ಯಾಲ್ಯೂಸ್ ಅಲ್ಲಿ ಒಂದು ಟರ್ಮ್ ನೆಗ್ಲೆಕ್ಟ್ ಮಾಡ್ಕೊಂಡು ತಗೊಂಡಿರ್ತೀವಿ. ಎನ್ ಬಿ ಡಿವೈಡ್ ಬೈ ಎನ್ ಎ ಪ್ಲಸ್ ಎನ್ ಬಿ ತಗೋಬೇಕು, ಒಂದು ಟರ್ಮ್ ನೆಗ್ಲೆಕ್ಟ್ ಮಾಡ್ತೀವಿ ಕ್ಯಾಲ್ಕುಲೇಷನ್ ಈಸಿ ಆಗ್ಲಿ ಅಂತ. ಇಲ್ಲ ಅಂದ್ರೆ ನಿಮಗೆ ಎಕ್ಸಾಕ್ಟ್ಲಿ 10 ಗ್ರಾಮೇ ಬಂದಿರುತ್ತೆ, ನಡೀತದೆ, ಪ್ರಾಬ್ಲಮ್ ಇಲ್ಲ. ಸೊ ಇಲ್ಲ ಹಂಗ್ ನೋಡಿದ್ರೆ ಇಲ್ಲಿ ಫಾರ್ಮುಲಾ ಏನಿದೆ, N2 ಡಿವೈಡೆಡ್ ಬೈ N1 ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡ್ ಬೈ N1 ಪ್ಲಸ್ N2 ಕಂಪ್ಲೀಟ್ ಇಷ್ಟು ಫಾರ್ಮುಲಾ ತಗೋಬೇಕಾಗುತ್ತೆ. ಇಲ್ಲಿ ಟರ್ಮ್ ನಾವು ನೆಗ್ಲೆಕ್ಟ್ ಮಾಡ್ಕೋತಾ ಇದೀವಿ. ನೆಗ್ಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ ನೋಡ್ರಿ 114 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ W2 is equal to ಡಿಫರೆನ್ಸ್ ಡಿವೈಡ್ ಬೈ ಸ್ಟಾರ್ಟಿಂಗ್ 100 ತಗೋಬೇಕಾಗುತ್ತೆ. ಅಲ್ಲಿ ವ್ಯಾಲ್ಯೂಸ್ ಚೇಂಜ್ ಮಾಡ್ಕೊಂಡು ತಗೊಂಡ್ರೆ ಅಲ್ಲಿ ನಮ್ಮ ಫಾರ್ಮುಲಾ ಪ್ರಕಾರ ಇದು ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ಡೈರೆಕ್ಟ್ ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಸಾಕು ನಿಮಗೆ. ಯಾವ್ದು? ಎಲಿವೇಶನ್ ಇನ್ RLVP, ರಿಲೇಟಿವ್ ಲೋವರಿಂಗ್ ಇನ್ ವೇಪರ್ ಪ್ರೆಷರ್ ಕಾನ್ಸೆಪ್ಟ್. ಎಲೆಕ್ಟ್ರೋಕೆಮಿಸ್ಟ್ರಿ ನರ್ಸ್ ಈಕ್ವೇಶನ್ ಮೇಲೆ ಕ್ವಶನ್ಸ್ ಇರ್ತಕ್ಕಂಥದ್ದು. ಇದರಲ್ಲಿ ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ಎನ್ ವ್ಯಾಲ್ಯೂ. ರಿಯಾಕ್ಷನ್ಸ್ ಅಲ್ಲಿ ಮ್ಯಾಗ್ನೀಷಿಯಂ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? 0 ದ ಕನ್ಫರ್ಮ್. ಏನು ಇಲ್ಲ ಅಂತಂದ್ರೆ 0 ತಗೋಬೇಕು. ವೆರಿ ಗುಡ್. ಸೊ ಇದು 0 ಇದೆ. ಇದ್ರ ಚಾರ್ಜ್ ಎಷ್ಟು? +2. 0 ಇರ್ತಕ್ಕಂಥದ್ದು ಕನ್ವರ್ಟ್ ಆಗಿ ಎಷ್ಟು ಬರ್ತಾ ಇದೆ ಅಂದ್ರೆ ಎಷ್ಟು ಎಲೆಕ್ಟ್ರಾನ್? 2 ಎಲೆಕ್ಟ್ರಾನ್ಸ್ ಇನ್ವರ್ಡ್. ಇದರಲ್ಲಿ 2 ಎಲೆಕ್ಟ್ರಾನ್ ಚೇಂಜ್ ಆಯ್ತು. Cu2 ಪ್ಲಸ್ ಇನ್ ಕಾಪರ್ ಗೆ ಅಲ್ಲೂ 2 ಎಲೆಕ್ಟ್ರಾನ್ ಚೇಂಜ್. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಲಾಸ್ಟ್ ಇಲ್ಲ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ ಗೇನ್ ಅಷ್ಟು ಕೌಂಟ್ ಮಾಡಬೇಕು. ಅಂದ್ರೆ 2 ಲಾಸ್ ಆಗ್ತದೆ, 2 ಗೇನ್. n is equal to 2 ಬಂತು. n ವ್ಯಾಲ್ಯೂ 2 ಬಂತು. ನಿಮಗೆ ಫಾರ್ಮುಲಾ ಹಾಕೊಂಡಿದ್ದೀನಿ ಆಸ್ ಇಟ್ ಇಸ್. ಮ್ಯಾಗ್ನೀಷಿಯಂ ಕಾನ್ಸಂಟ್ರೇಷನ್ ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ, ಕಾಪರ್ ಕಾನ್ಸಂಟ್ರೇಷನ್ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ. ಸ್ಟೋಕಿಯೋಮೆಟ್ರಿ ಚೆಕ್ ಮಾಡ್ಕೊಳ್ರಿ, ಯಾವ್ದು ಎಷ್ಟಾಗ್ತಾ ಇದೆ, ಎರಡು ಕಡೆ ಸೇಮ್ ಇದೆ. ಸೊ ಹಂಗಾಗಿ ಡೈರೆಕ್ಟ್ ಸಬ್ಸ್ಟಿಟ್ಯೂಷನ್ ಸಿಂಪ್ಲಿಫಿಕೇಶನ್. ಇದಿಷ್ಟೆಲ್ಲ 0.00 ಅಂತ ನೋಡ ಬಂದಾಗ ಕನ್ವರ್ಷನ್ ಮಾಡ್ಕೊಂಡ್ಬಿಟ್ರಿ ಡೈರೆಕ್ಟ್ 1 2 3 10 to the power of -3 1 2 3 4 10 to the power of -4 ಮೇಲ್ ಬಂದ್ರೆ +4 ಆಗುತ್ತೆ. 10 log 10 is equal to 1. ಸೊ ಡೈರೆಕ್ಟ್ ಆನ್ಸರ್ಸ್ ಬಂತು. ಇದು ಕೊಟ್ಟಿದ್ದಾರೆ 2.7 ಈ ನೋಟ್ ವ್ಯಾಲ್ಯೂಸ್. ಮ್ಯಾಗ್ನೀಷಿಯಂ ಅಂಡ್ ಕಾಪರ್ ಕೊಟ್ಟಾರ ನೋಡಿ, ಈ ವ್ಯಾಲ್ಯೂಸ್ ಇಲ್ಲಿ 2.71 ಎಲ್ಲೂ ಕೊಟ್ಟಿಲ್ಲ. ಅದೇ ಹೆಂಗ್ ತಗೊಳ್ತೀರಿ? ಎಸ್, ಈ ನಾಟ್ ವ್ಯಾಲ್ಯೂ ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಂದ್ರೆ ಫಾರ್ಮುಲಾ ಹೈಯರ್ ರಿಡಕ್ಷನ್ ಪೊಟೆನ್ಷಿಯಲ್, ಹೈ SRP ಮೈನಸ್ ಅದರ್ ವ್ಯಾಲ್ಯೂ, ದಟ್ ಇಸ್ E ರೈಟ್ ಮೈನಸ್ E ಲೆಫ್ಟ್, ಕ್ಯಾಥೋಡ್ ಮೈನಸ್ ಆನೋಡ್ ತಗೊಂಡಿರ್ತಾರಲ್ಲ, ಹೈಯರ್ ವ್ಯಾಲ್ಯೂಸ್ 2.37 ಇದೆ, -0.34 ಇದು ಮೈನಸ್ ಅದ. ಇಲ್ಲಿ ಏನಾಗುತ್ತೆ? ಮೈನಸ್ ಆಫ್ ಮೈನಸ್ -2.71 ಕರೆಕ್ಟ್ ರೀ, -2.71. ಹೈ SRP ಮಿಸ್ ಆಯ್ತು ಇಲ್ಲಿ. ಹೈ SRP ಯಾವ್ದು ವ್ಯಾಲ್ಯೂಸ್ 0.34 ಆಗುತ್ತೆ. 0.34 -2.37 ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. ಸೊ 2.71 ಪಾಸಿಟಿವ್ ಬರುತ್ತೆ, 2.71 ಪ್ಲಸ್ ಮೈನಸ್ ದಿಸ್ ರಿಮೈನಿಂಗ್ ವ್ಯಾಲ್ಯೂಸ್. ದಿಸ್ ಇಸ್ ದ ಫೈನಲ್ ಆನ್ಸರ್ ವಿತ್ ವೋಲ್ಟ್ ಯೂನಿಟ್. ಅಂದ್ರೆ ಫಸ್ಟ್ ಕ್ವಶನ್ಸ್ ಕೊಟ್ಟಿರೋದ್ರಲ್ಲಿ ಏನು ಕೊಟ್ಟಿದ್ದಾರೆ, ಫಾರ್ಮುಲಾ ತಗೊಳ್ರಿ, ಸಬ್ಸ್ಟಿಟ್ಯೂಷನ್ ಮಾಡಿ, ಸಿಂಪ್ಲಿಫಿಕೇಶನ್ ಮಾಡಿ. ಲಾಗ್ ಎಂಟಿ ಲಾಗ್ ಇತ್ತಂದ್ರೆ ಮಾಡಕ್ ಬರುತ್ತೆ.
ಮುಂದಿನ ಕ್ವಶನ್ಸ್ ಮಾಡ್ಬೋದಾ? ಆಕ್ಚುಲಿ ನೆಕ್ಸ್ಟ್ ಕ್ವಶನ್ ಆನ್ಸರ್ಸ್ ಕೊಡಬಾರ್ದಾಗಿತ್ತು, ಆನ್ಸರ್ಸ್ ಇದ್ಮೇಲೆ ಸ್ವಲ್ಪ ಮೈಂಡ್ ನೋಡೋಕ್ಕಲ್ಲ. ಸೊ ನಿಮ್ಗೆ PDF ಇದಾವೆ, ಕ್ವಶನ್ಸ್ ಅವ, ನೀವು ಒಂದು ಕೆಲಸ ಮಾಡೋಕೆ ಇವಾಗ ಆ ಕ್ವಶನ್ಸ್ಗಳು ಇವೇನು ಆನ್ಸರ್ಸ್ಗಳು ಇದಾವಲ್ಲ, ಆನ್ಸರ್ಸ್ನ ಫಸ್ಟ್ ಹೈಡ್ ಮಾಡಿ ಜಸ್ಟ್ ಕ್ವಶನ್ಸ್ನ ಚೆಕ್ ಮಾಡ್ಕೊಳ್ಳಿ. ಗಿವನ್ ಡಾಟಾ ಒಂದ್ಸಲ ನೀವು ಚೆಕ್ ಮಾಡಿ ಕಂಪಲ್ಸರಿ. ಆಲ್ಮೋಸ್ಟ್ 1 hour ಟೈಮ್ ತಗೊಳ್ರಿ, ಮ್ಯಾಕ್ಸಿಮಮ್ 30 minutes ಸಾಕು ಅನ್ಕೋತೀನಿ. ಗಿವನ್ ಡಾಟಾ ನೀವು ಕರೆಕ್ಟ್ ಆಗಿ ನೀವು ಬರ್ಲಿಕ್ಕೆ ಬಂತು ಅಂದ್ರೆ ಆನ್ಸರ್ ಬರ್ತಾವ, ಅದಿಷ್ಟ ಪ್ರಾಕ್ಟೀಸ್ ಮಾಡ್ಬೇಕು. ಅದರಲ್ಲಿ ಯಾವ್ದಾದ್ರು ಗೊತ್ತಿಲ್ಲ ಅಂತಂದ್ರೆ ಕೇಳಿ ಮಾಡ್ಬೋದ್ರೆ. ಇದು ಏನ್ ಕೇಳಿದ್ರೆ ಆಕ್ಟಿವೇಶನ್ ಎನರ್ಜಿ ಕೇಳ್ತಾ ಇದ್ದಾರೆ. ಆಕ್ಟಿವೇಶನ್ ಎನರ್ಜಿ ರೇಟ್ ಆಫ್ ರಿಯಾಕ್ಷನ್ ಕ್ವಾಡ್ರಪಲ್ ಅಂದ್ರೆ 4 ಟೈಮ್ ಹೆಚ್ಚಿಗೆ ಆಗ್ತಾ ಇದೆ. ಸೊ ದಿಸ್ ರೇಷಿಯೋ ವ್ಯಾಲ್ಯೂ ಇಸ್ ಈಕ್ವಲ್ ಟು 4, ಡೈರೆಕ್ಟ್ ಲಾಗ್ 4 ಕ್ವಾಡ್ರಪಲ್. ಒಂದು ಹಿಂಟ್, ಟೆಂಪರೇಚರ್ 2 ಕೊಟ್ಟರೆ, ಒಂದು T1 ಇನ್ನೊಂದು T2. ಆಕ್ಟಿವೇಶನ್ ಎನರ್ಜಿ ಕೇಳ್ತಾ ಇದ್ದಾರೆ. ಟೆಂಪರೇಚರ್ 2 ಕೊಟ್ಟರೆ, ಇದ್ರದ್ದು ವ್ಯಾಲ್ಯೂ ರೇಷಿಯೋ ಅವರೇ ಕೊಟ್ಟರೆ, R ವ್ಯಾಲ್ಯೂ ಕಾನ್ಸ್ಟೆಂಟ್ ಅದ 8.314. ಸೊ 8 ಆಗ್ರೆ ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ಲಾಗ್ 4 ವ್ಯಾಲ್ಯೂ 0.602. ಎಸ್, ಲಾಗ್ ವ್ಯಾಲ್ಯೂಸ್ ಇದು ವಸ್ತು ಕಂಪ್ಲೀಟ್ ಈಗ ತಂದು ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡ್ರಿ, ಡಿವೈಡೆಡ್ ಬೈ ಡಿಫರೆನ್ಸ್ ನ ತಗೊಂಡ್ಬಿಡ್ರಿ. ವಸ್ತು ಮಲ್ಟಿಪ್ಲೈ ಡಿಫರೆನ್ಸ್ 20. ಫಸ್ಟ್ ಸ್ಟೆಪ್ ಫಾರ್ಮುಲಾ, ಸೆಕೆಂಡ್ ಸ್ಟೆಪ್ ಸಬ್ಸ್ಟಿಟ್ಯೂಷನ್, ಥರ್ಡ್ ಸ್ಟೆಪ್ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ಫೈನಲ್ ಆನ್ಸರ್ ಜೌಲ್ಸ್ ಪರ್ ಮೋಲ್ ಅಥವಾ ಕಿಲೋ ಜೌಲ್ಸ್ ಪರ್ ಮೋಲ್. ಫೈನಲ್ ಆನ್ಸರ್ 3 ಡಿಜಿಟ್ ಶಿಫ್ಟ್ ಮಾಡಿದ್ರೆ ಕಿಲೋ ಜೌಲ್ಸ್ ಅಲ್ಲಿ ಬರುತ್ತೆ, ಇಲ್ಲ ಜೌಲ್ಸ್ ಅಲ್ಲಿ ಇರುತ್ತೆ. 5 ಡಿಜಿಟ್ ಆನ್ಸರ್ ಬಂದಿರುತ್ತೆ. 5 ಡಿಜಿಟ್ 52,000 ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡಿರ್ತೀರಿ, ಆನ್ಸರ್ ಎಕ್ಸಾಕ್ಟ್ಲಿ ನಿಯರ್ ಬರ್ತೀವಿ. 153 ಬರೆದ್ರು ಓಕೆ, ಪ್ರಾಬ್ಲಮ್ 53 ಕಿಲೋ ಜೌಲ್ಸ್ ಪರ್ ಮೋಲ್ ಇಸ್ ದ ಆನ್ಸರ್. ಅರ್ಥ ಆಗ್ಲತ್ತವ್ರಿ? ಇಷ್ಟು ಕ್ವಶನ್ ಸಾಕ, ಬೇರೆದು ಮಾಡಮೆ. ನಿಮ್ಮ ಟೈಮ್ ವೇಸ್ಟ್ ಮಾಡಂಗಿಲ್ಲ ಇವಾಗ. ಸೊ ನಿಮ್ ಡೈರೆಕ್ಟ್ ನಾವು ಕ್ವಶನ್ ಸ್ವಲ್ಪ ಸಾಲ್ವ್ ಮಾಡ್ತೀವಿ, ಡೌಟ್ಸ್ ಇದಾವೆ ಅಂತಂದ್ರೆ ಓಕೆ, ಇಲ್ಲ ಅಂದ್ರೆ ಇನ್ನೂ ಕ್ವಶನ್ಸ್ ಗಳು ಇದಾವೆ, ಪ್ರಾಕ್ಟೀಸ್ ಅಲ್ಲಿ ಇನ್ನೊಂದು ಸ್ವಲ್ಪ ಕ್ವಶನ್ ಚೆಕ್ ಮಾಡ್ಕೊಡ್ರಿ. ಹಾ, ಇಲ್ಲಿ ಇದೇ ಕ್ವಶನ್ಸ್ ನೋಡ್ರಿ ಯಾವ ತರ ಕೇಳಿದ್ದಾರೆ. ಕೆಮಿಕಲ್ ಕೈನೆಟಿಕ್ಸ್ ಬೇರೆ ಕ್ವಶನ್ಸ್. C14 content of an ancient piece of wood was found to have 3/10 of its living tree. Calculate the age of that piece of wood. Age of ಹೇಳ್ತಾ ಇದ್ದಾರೆ ಅಂದ್ರೆ C14 ಕಾರ್ಬನ್ 14 ಮೇಲೆ ಕ್ವಶನ್ಸ್ ಇರ್ತಕ್ಕಂಥದ್ದು. log 3 log 7 ಏನೋ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಹಾಫ್ ಲೈಫ್ ಕೊಟ್ಟಿದ್ದಾರೆ. ನಮಗೆ ಟೈಮ್ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಕೆ ವ್ಯಾಲ್ಯೂ ಬೇಕು. ಫಸ್ಟ್ ಆರ್ಡರ್ ರಿಯಾಕ್ಷನ್ ಅದ, ಫಸ್ಟ್ ಆರ್ಡರ್ ರಿಯಾಕ್ಷನ್ ಫಾರ್ಮುಲಾ K is equal to 2.303 divided by T into initial concentration by final concentration. Time calculation ಮಾಡಬೇಕು. K ವ್ಯಾಲ್ಯೂ ಕೊಟ್ಟಿಲ್ಲ, K ವ್ಯಾಲ್ಯೂ ಹಾಫ್ ಲೈಫ್ ಪೀರಿಯಡ್ ಇಂದ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ. ಕೊಟ್ಟಿಲ್ಲ ಅಂದ್ರೆ T ಹಾಫ್ ಕೊಟ್ಟಾಗ, ಸೊ ನಮಗೆ K ವ್ಯಾಲ್ಯೂಸ್ ಬಂತು. Substitute this K value. Initial concentration divided by final initial concentration 1 3/10. ಸೊ ಇದು 10/3 ಆಯ್ತು. ಇನಿಷಿಯಲ್ ಏನಿಲ್ಲ ಅಂದ್ರೆ 1 ಇದೆ. ಫೈನಲ್ ಕಾನ್ಸಂಟ್ರೇಷನ್ ಕೊಟ್ಟರೆ 3/10 ಅಂತ ಹೇಳಿ. ಸೊ 1 divided by 3/10 ಅಂದ್ರೆ ಎಷ್ಟಾಗುತ್ತೆ? 10/3, 3.33 ಲಾಗ್. ಇವೆರಡು ವ್ಯಾಲ್ಯೂಸ್ ನ ನೀವು ಸಿಂಪ್ಲಿಫೈ, log 1 is equal to, so sorry, log 10 1, log 3 0.477. ಸಬ್ಸ್ಟಿಟ್ಯೂಷನ್ ಮಾಡ್ಕೊಂಡ್ರೆ ನಿಮ್ಗೆ ಆನ್ಸರ್ ಬರುತ್ತೆ ಮಲ್ಟಿಪ್ಲಿಕೇಶನ್ಸ್. ಅಂದ್ರೆ ಕ್ವಶನ್ಸ್ ಏನು ಕೊಟ್ಟಿದ್ದಾರೆ, ನಮ್ಮ ಫಾರ್ಮುಲಾಸ್ ಎಲ್ಲ ಇದಾವೆ. ಸಬ್ಸ್ಟಿಟ್ಯೂಷನ್ಸ್ ಅಲ್ಲಿ ನೋಡಿ. ಕ್ಲಿಯರಾ? ಅರ್ಥ ಆಗ್ಲತ್ತದ್ರಿ? ನಿದ್ದೆ ಉಂಟದ, ಕೆಲವರು ನಿದ್ದೆ ಉಂಟದ ಅಂತ ಕಾಣಿಸ್ತದೆ. ಕಾಣಿಸ್ತೈತೆ ನೋಡ್ರಿ, ರಾತ್ರಿ ಎಲ್ಲ ಓದಿರಿ ಫುಲ್. ಏನ್ ಕೆಮಿಸ್ಟ್ರಿ ಎಕ್ಸಾಮ್ ಅಂದ್ರೆ ಫುಲ್ ಕಂಟಿನ್ಯೂ ಸ್ಟಡಿ ಮಾಡಿದಂಗೆ ಕಾಣಿಸ್ತೀರಿ, ನಿದ್ದೆ ಮಾಡಿಲ್ಲ. ಕಣ್ಣಾಗಿ ಎಸಿದ ನಿದ್ದೆ ಉಂಟದ, ಕರೆಕ್ಟ್ ಅಲ್ಲ? ಹ್ಞೂ ಅಂತ ನೋಡಲ್ಲ. ರೈಟ್ ಅಮ್ಮ. ನೆಕ್ಸ್ಟ್ ನೋಡ್ರಿ, ಸಾಲ್ವ್ ಮಾಡ್ತೀರಾ ಅಂದ್ರೆ ನೆಕ್ಸ್ಟ್ ಏನಾರ ಡೌಟ್ಸ್ ಇರ್ತಾವ? ಡೌಟ್ಸ್ ಇದ್ದಂದ್ರೆ ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡ್ಕೋಬೇಕು. ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ವ್ಯಾಲ್ಯೂಸ್ ಎಕ್ಸ್ಟ್ರಾ ಪ್ಲಾಟ್ ಮಾಡಿದ್ರೆ ಇಲ್ಲೊಂದು ವ್ಯಾಲ್ಯೂ ಸಿಗ್ತಾ ಇದೆ, ನಿಮ್ಗೆ ಇಲ್ಲೊಂದು 2 ವ್ಯಾಲ್ಯೂ ಸಿಗ್ತಾ ಇದೆ. ಎಲೆಕ್ಟ್ರೋ ಕೆಮಿಸ್ಟ್ರಿ ಸಂಬಂಧಪಟ್ಟಂಗೆ ಈ ತರ ಕ್ವಶನ್ಸ್ ನಾವು ನಾಳೆ ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ಪ್ರಾಕ್ಟೀಸ್ ಅಲ್ಲಿ ಮಾಡಿರ್ತಕ್ಕಂಥ ಕ್ವಶನ್ಸ್. ಲಿಮಿಟಿಂಗ್ ಮೋಲಾರ್ ಕಂಡಕ್ಟಿವಿಟಿ ಆಫ್ KCl, ಎಲ್ಲಾದ್ರೂ KCl ವ್ಯಾಲ್ಯೂಸ್ ಎಷ್ಟು ಬರ್ತಾ ಇದೆ ನೋಡಿ, ರಫ್ಲಿ 150. ಯಾಕೆ ವ್ಯಾಲ್ಯೂಸ್ ಇದೆ, ಗ್ರಾಫ್ ಕೊಟ್ಟಿರ್ತಾರೆ. ಇನ್ನೊಂದು HCl ವ್ಯಾಲ್ಯೂಸ್ ಎಷ್ಟು ಬರ್ತಾ ಇದೆ, 425. ಎರಡು ವ್ಯಾಲ್ಯೂಸ್ ಕೊಟ್ಟಾರೆ. ಮತ್ತೆ ಏನ್ ಕೊಟ್ಟಿದ್ದಾರೆ ಅಲ್ಲಿ, ಕೇಳಿರೋದೇನು, ಕ್ಯಾಲ್ಕುಲೇಟ್ ದ ಮೋಲಾರ್ ಕಂಡಕ್ಟಿವಿಟಿ ಆಫ್ ಸೋಡಿಯಂ ಅಸಿಟೇಟ್. ಸೋಡಿಯಂ ಅಸಿಟೇಟ್ ಬರ್ಬೇಕಾದ್ರೆ ಏನ್ ಮಾಡ್ತಾರೆ, ಸೋಡಿಯಂ ಅಸಿಟೇಟ್ ಬೇಕಾಗಿತ್ತು ಅಂದ್ರೆ ಅಸಿಟಿಕ್ ಆಸಿಡ್ ಪ್ಲಸ್ KCl ಮೈನಸ್ HCl. ಈಗ ಇಲ್ಲಿ KCl ಅಂಡ್ HCl ವ್ಯಾಲ್ಯೂಸ್ ಗೊತ್ತಿದೆ, ಇನ್ನೊಂದು ವ್ಯಾಲ್ಯೂಸ್ ಕೊಟ್ಟಿದಾರ. ಎಸ್, ಲಿಮಿಟಿಂಗ್ ಕಂಡಕ್ಟಿವಿಟಿ ಆಫ್ ಅಸಿಟಿಕ್ ಆಸಿಡ್ ನ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೊ ಈಕ್ವೇಶನ್ ಕೋಲ್ರಾಜ್ ಲಾ ಪ್ರಕಾರ ಈಕ್ವೇಶನ್ ಬರ್ಕೋತಾ ಇದೀನಿ. 3 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಷನ್, ಸಿಂಪ್ಲಿಫಿಕೇಶನ್. ಸೊ ಯೂಶುವಲಿ ನ್ಯೂಮರಿಕಲ್ ಪಾರ್ಟ್ ಅಲ್ಲಿ 9 ಮಾರ್ಕ್ಸ್ ಸ್ಕೋರ್ ಮಾಡ್ತಕ್ಕಂಥದ್ದು ಈಸಿ. ನಾವು ಯು ಕ್ಯಾನ್ ಗಿವ್ ಹಾಫ್ ಎನ್ ಅವರ್ ಟೈಮ್, ಅರ್ಧ ಗಂಟೆ ಟೈಮ್ ಕೊಡು ಸಾಕು. ಈ ಕ್ವಶನ್ಸ್ ಗಳಲ್ಲಿ ಏನ್ ಕೊಟ್ಟಿದ್ದಾರೆ, ಏನ್ ಡಾಟಾ ನಾವು ತಗೋಬೇಕು, ಏನು ಫಾರ್ಮುಲಾ ಇದೆ, ಸಬ್ಸ್ಟಿಟ್ಯೂಷನ್ ಚೆಕ್ ಮಾಡಿ. ಯಾವ್ದು ಕ್ವಶನ್ಸ್ ನಿಮಗೆ ಡಿಫಿಕಲ್ಟ್ ಆಗ್ತಾ ಇದೆ
ಇಲ್ಲೇ ಇದ್ದಿರ್ತೀನಿ, ನಿಮ್ಗೆ 100% ಇಮಿಡಿಯೇಟ್ ಸೊಲ್ಯೂಷನ್ ಕೊಟ್ಬಿಡ್ತೀನಿ. ರೈಟ್ ಮಾಡ್ತೀರಿ ಇವಾಗ? ಇನ್ನು ಮುಂದಿನ ಕ್ವಶನ್ ನೋಡ್ತೀರಿ ನಾವು. ಮಾಡ್ತೀರಿ ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಫಸ್ಟ್ ಏನ್ ಮಾಡ್ಬೇಕು, ಕ್ವಶನ್ಸ್ ಓದಿ ಡಾಟಾನ ಎಕ್ಸ್ಟ್ರಾಕ್ಟ್ ಮಾಡ್ಬೇಕು. ಏನ್ ಡಾಟಾ ಕೊಟ್ಟಿದ್ದಾರೆ ನಾವು ಯಾವ ಫಾರ್ಮುಲಾ ಅಪ್ಲೈ ಮಾಡೋದು, ಇದು ನಿಮಗೆ ಬಂತು ಅಂದ್ರೆ ಆನ್ಸರ್ 100% ಬರ್ತದೆ. ಯಾಕೆ ಕಂಪ್ಲೀಟ್ ಆಗಿ ನಾವೇ ಕ್ವಶನ್ಸ್ ಅಷ್ಟು ಸಾಲ್ವ್ ಮಾಡಿದ್ರು ಅದು ಬೆನಿಫಿಟ್ ಆಗಲ್ಲ. ಫಸ್ಟ್ ಯು ಶುಡ್ ನೋ ಹೌ ಟು ರೀಡ್ ದ ಕ್ವಶನ್. ಜಸ್ಟ್ ಕ್ವಶನ್ ತಗೊಳ್ರಿ, ಆನ್ಸರ್ ಸೈಡಿಗೆ ಇಟ್ಬಿಡಿ. ಕ್ವಶನ್ ಪೇಪರ್ ಕೊಟ್ಟಿನಿ ನಿಮಗೆ, ಆ ಕ್ವಶನ್ ಪೇಪರ್ ಅಲ್ಲಿ ಗಿವನ್ ಡಾಟಾ ಚೆಕ್ ಮಾಡಿ. ಗಿವನ್ ಡಾಟಾ ಫಾರ್ಮುಲಾ ಅದಿಷ್ಟು ಹಾಗೆ ಫಸ್ಟ್ ಎಲ್ಲಾ ಕ್ವಶನ್ ಅಂದು ಎಷ್ಟು 3 ಮಾಡೆಲ್ ಪೇಪರ್ಸ್, 3 ಪ್ರಾಕ್ಟೀಸ್ ಪೇಪರ್ಸ್ ಪ್ಲಸ್ 3 ಲಾಸ್ಟ್ ಇಯರ್ ಪೇಪರ್ಸ್ ಪ್ಲಸ್ 2 ಪ್ರಿಪರೇಟರಿ ಪೇಪರ್ಸ್ ಉಳಿದಾವೆ. ಈ ಎಲ್ಲಾ ಕ್ವಶನ್ ಪೇಪರ್ ದಲ್ಲಿ ಏನು ಕ್ವಶನ್ಸ್ ಇದಾವಲ್ಲ ಡಾಟಾ ಚೆಕ್ ಮಾಡಿ. ಆನ್ಸರ್ ಪೇಪರ್ ಸಪರೇಟ್ ಇಟ್ಬಿಡೋದು, ನೋಡ್ಬೇಡ. ಜಸ್ಟ್ ಕ್ವಶನ್ ಇಂದಾನೆ ಏನ್ ಕೊಟ್ಟಿದ್ರೆ ಯಾವ ಫಾರ್ಮುಲಾ ಹಾಕ್ಬೇಕು ಅಷ್ಟೇ ಹಾಕಿ. ಮುಂದಿನ ಸಿಂಪ್ಲಿಫಿಕೇಶನ್ ಬಿಟ್ಟು ಸದ್ಯಕ್ಕೆ ಬೇಕಾದ್ರೆ ಮಾಡ್ತಾರೆ ಅಷ್ಟೇ. ಇವಾಗ ಎಸ್, ಹಾಫ್ ಅನ್ ಅವರ್ ಯು ಆರ್ ಹ್ಯಾವಿಂಗ್ ಹಾಫ್ ಅನ್ ಅವರ್ ಟೈಮ್. ಅರ್ಧ ಗಂಟೆಲಿ ಮುಗಿಬೇಕು, ಕಂಪ್ಲೀಟ್ ಮಾಡ್ರಿ.